ಅವಿರತ ಮಹಾರಥ ಕುಕ್ಕುಗಳ ಮಧ್ಯೆ ನಡೀತಿರುವಂತ ಈ ಯುದ್ಧದಲ್ಲಿ ಗೆಲ್ಲೋರು ಒಬ್ರೆ. ಆ ಒಬ್ಬ ಯಾರು ಅನ್ನೋ ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಇರೋಂತ ಕಾರ್ಯಕ್ರಮ ಇದು. ಕೋಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್. ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್. ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡಾಸ್ಲರ್ ಆಲ್ ಡೇ ಲಿಪ್ ಕಲರ್. ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ, ಕ್ವಾಲಿಟಿ ಮಸಾಲ ಹಾಗೂ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನಮ್ಮ ಕಿಚನ್ಗೆ ಮತ್ತೆ ಎಲ್ರು ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶುರು ಯಾವಾಗ ಆಯ್ತು ಅಂತ ಗೊತ್ತಿಲ್ಲ, ಆದ್ರೆ ಇವತ್ತು ನಮ್ಮ ಕಿಚನ್ ನಲ್ಲಿ ನಡೀತಾ ಇರೋದು ಇಟ್ ಇಸ್ ಪ್ರೀ ಫಿನಾಲೆ ರೌಂಡ್. ಆ ಎಲ್ಲ ಅದ್ಭುತವಾದ ಕುಕ್ಗಳನ್ನ, ಕಾಂಪಿಟೇಷನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ತಿರುವಂತ ಕುಕ್ಗಳನ್ನ ನಮ್ಮ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ. ಸೊ ಜೋರಾದ ಚಪ್ಪಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಎಲ್ಲ ಬ್ಯೂಟಿಫುಲ್ ಕುಕ್ಸ್ ಟು ಅವರ್ ಕಿಚನ್. ವೆಲ್ಕಮ್ ಟು ಪ್ರೀ ಫಿನಾಲೆ. ಕಾವ್ಯ, ಟೆನ್ಷನ್ ಆಗ್ತಿದ್ಯಾ? ಆಬ್ವಿಯಸ್ಲಿ ಆಗುತ್ತೆ, ಯಾಕಂದ್ರೆ ಇಲ್ಲಿವರೆಗೂ ಬಂದಿದೀವಿ. ಎಲ್ಲರೂ ತುಂಬಾ ವರ್ಷಗಳಿಂದ ಕುಕ್ ಮಾಡ್ತಿರೋರು ಇದಾರೆ, ಆಮೇಲೆ ಆಲ್ರೆಡಿ ರೆಸ್ಟೋರೆಂಟ್ ನ ಓನ್ ಮಾಡಿರೋರು ಇದಾರೆ, ಕುಕ್ ಮಾಡ್ತಿರೋರು ಇದಾರೆ, ಕ್ವೀನ್ ಇದಾರೆ. ಇವ್ರಗಳ ಮಧ್ಯದಲ್ಲಿ ನಾವು ಕುಕ್ ಮಾಡಬೇಕು ಅಂದ್ರೆ ಆಕ್ಚುಲಿ ಸ್ವಲ್ಪ ಟೆನ್ಷನ್ ಇದೆ, ಬಟ್ ಐ ವಿಲ್ ಗಿವ್ ಮೈ ಬೆಸ್ಟ್. ಬಟ್ ದಿಲೀಪ್, ಎಷ್ಟು ಕಾನ್ಫಿಡೆನ್ಸ್ ಇದೆ ಫಿನಾಲೆಗೆ ಸೆಲೆಕ್ಟ್? ಆ 4 ಜನ ಕುಕ್ಕಲ್ಲಿ ನೀನು ಒಬ್ಬ ಆಗಿರ್ತೀಯ ಅಂತ? ಫಿನಾಲೆ ಸೆಲೆಕ್ಟ್ ಆಗ್ತೀನಿ ಅನ್ನೋದಕ್ಕಿಂತ ಈ ವೀಕು ಒನ್ ಆಫ್ ದಿ ಬೆಸ್ಟ್ ಡಿಶ್ ಕೊಡೋಣ ಅಂತ ನಾನು ಅನ್ಕೊಂಡಿದೀನಿ. ಸೊ ಲೆಟ್ಸ್ ಸಿ. ಎಲ್ಲ ಮೊದಲನೇ ಬಾರಿ, ಟೆಲಿವಿಷನ್ಗೂ ಮೊದಲನೇ ಬಾರಿ, ಈ ತರ ಕಿಚನ್ಗೆ ಮೊದಲನೇ ಬಾರಿ, ಪ್ರತಿ ವಾರ ಡಿಶ್ ಮಾಡಿರೋದು ಮೊದಲನೇ ಬಾರಿ. ನೀವು ಮೊದಲನೇ ಬಾರಿಗೆ ಫಿನಾಲೆಗೆ ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆಯಾ? 100% ಹೋಗ್ತೀನಿ. ಸಖತ್ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಶರ್ಮಿತಾ, ಆ 4 ಜನರಲ್ಲಿ ನೀವ್ ಇರ್ತೀರಾ ಇರಲ್ವಾ? ಖಂಡಿತ ಇರ್ತೀನಿ. ಆ 3 ಜನ ಏನ್ ಕಾನ್ಫಿಡೆಂಟ್ ಆಗಿ ಕಾಣ್ತಾರೆ, ಇವ್ರಿಬ್ರು ಏನೋ ಬೇರೆ ಇಮೋಷನ್ ಕಾಣಿಸ್ತದೆ. ಚಂದ್ರಣ್ಣಂದೊಂದು ಇಮೋಷನ್ ಇಲ್ಲ. ಏನೇ ಮೇಡಮ್? ಚಂದ್ರಣ್ಣ, ಹೇಳಿ ಮೇಡಮ್, ಈ ಮನ್ಸಲ್ಲಿ ಏನಾಗ್ತಿದೆ ಕರೆಕ್ಟ್ ಆಗಿ ಹೇಳಿ ಚಂದ್ರಣ್ಣ. ನಾವ್ ಇದುವರೆಗೂ ಅಡಿಗೆ ಮಾಡ್ಕೊಂಡ್ ಬಂದಿರೋದೆಲ್ಲ ಫೈನಲ್. ಹಾ, ಇದು ಒಂದು ಟ್ರೈ ಮಾಡೋಣ, ಹೋದ್ರೆ ಹೋಗೋಣ, ಇಲ್ಲ ಅಂದಿದ್ದ ಪ್ರೀತಿಯಿಂದ ಇರೋಣ. ಹೋದ್ರೆ ಹೋಗೋಣ, ಇಲ್ಲ ನಿಂಗೆ. ಬಟ್ ಆಲ್ ದ ವೆರಿ ಬೆಸ್ಟ್ ಚಂದ್ರಣ್ಣ. ಧನ್ಯವಾದಗಳು. ಶಿಲ್ಪು, ಎಸ್, ಅಡಿಗೆ ಮಾಡೋದಕ್ಕೆ ಎಷ್ಟು ರೆಡಿ ಆಗಿ ಬಂದಿದ್ದೀರಾ? ಫುಲ್ ರೆಡಿ. ಇವತ್ತೇನು ಟೆನ್ಷನ್ ಇಲ್ಲ ನನ್ಗೆ, ಯಾಕಂದ್ರೆ ಗೊತ್ತಿಲ್ಲ ನಿಜವಾಗ್ಲು. Okay. ನೋ ಟೆನ್ಷನ್, ಟೆನ್ಷನ್ ಫ್ರೀ ಇವತ್ತು. ಓಕೆ, ಇವತ್ತಿನ ಪ್ರೀ ಫಿನಾಲೆ ರೌಂಡ್ಗೆ ನಿಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. 6 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಚಂದನ್ ಆಲ್ರೆಡಿ ಫಿನಾಲೆಗೆ ಹೋಗಾಗಿದೆ. ನಿಮ್ಮ 6 ಜನರಲ್ಲಿ 4 ಕುಕ್ಕುಗಳು ಮಾತ್ರ ಈ ಪ್ರೀ ಫಿನಾಲೆಯಿಂದ ಫೈನಲ್ಸ್ಗೆ ಎಂಟ್ರಿ ಕೊಡ್ತಾ ಇರೋರು. ಸೊ ಮತ್ತೊಮ್ಮೆ 6 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಸೊ ಈ ಒಂದು ಅಡಿಗೆ ಮನೆಯ ಕಳೆಯನ್ನ ಹೆಚ್ಚಿಸಿದಂತ ನಮ್ಮ ಪ್ರೀತಿಯ ಜಜಸ್ ನಾಯಕ ವೆಲ್ಕಮ್ ಮಾಡುವಂತ ಸಮಯ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದ ಮ್ಯಾಡ್ ಶೆಫ್ ಕೌಶಿಕ್ ಸರ್ ಹಾಗೂ ನಮ್ಮ ಕಲಸ್ಕರದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಟು ಅವರ್ ಕಿಚನ್. ಸಾಕ್ರಿ. ಸೊ ಇವತ್ತು ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ? ಯಾಕಂದ್ರೆ ಪ್ರೀ ಫಿನಾಲೆ ಇವತ್ತು. ನಾನು ಯಾವತ್ತೂ ತುಂಬಾ ಎಕ್ಸೈಟೆಡ್ ಆಗಿ ಇರ್ತೀನಿ, ಯಾಕಂದ್ರೆ ಬರೋ ಡಿಶಸ್ ಎಲ್ಲ ನೋಡ್ಬಿಟ್ಟು ಟೇಸ್ಟ್ ಮಾಡಬೇಕು. ನೀವು ಅಡಿಗೆ ಮಾಡೋದು, ಕ್ವಾಟ್ಲಿಗಿಲ್ ಕೊಡೋ ಎಲ್ಲ ಟೆನ್ಷನ್ನು, ತಲೆನೋವು ಎಲ್ಲ ನೋಡ್ಬಿಟ್ಟು ನಾನು ತುಂಬಾ ಖುಷಿಯಾಗಿದ್ದೀನಿ, ಎಕ್ಸೈಟೆಡ್ ನಾನಾಗಿದ್ದೀನಿ. ಬಟ್ ನೀವೆಲ್ಲ ಹೇಗಿದ್ದೀರಾ? ಸೂಪರ್ ಎಕ್ಸೈಟೆಡ್. ಅಷ್ಟೇ ಸಾಕು, ಒನ್ಸ್ ಮೋರ್ ಅಂತ ಹೇಳ್ತಾ ಮಾಡ್ತಾ ಇರಬೇಕು ಅಷ್ಟೇ. ನೀವೆಲ್ರು ಬಂದಿದ್ದಾಯ್ತು. ನಮ್ಮ ಕ್ವಾಟ್ಲೆಗಳು ಯಾವ ತರ ಬರ್ತಾರೆ ಅಂತ ಅಂದ್ರೆ ಎಲ್ಲರಿಗೂ ಒಂದು ಅದ್ಭುತವಾದ ಸರ್ಪ್ರೈಸ್ ಇದೆ. ಯಾಕಂತ ಅಂದ್ರೆ ಇಷ್ಟು ವಾರಗಳ ಕಾಲ ಒಂದಷ್ಟು ಗೆಟಪ್ ಗಳನ್ನ ಹಾಕಿದ್ರು. ಅಂದ್ರೆ ಅವರ ಲುಕ್ ನ, ಅವರ ಗೆಟಪ್ ನ ಮತ್ತೆ ಅವರೇ ರೀಕ್ರಿಯೇಟ್ ಮಾಡ್ತಿದ್ದಾರೆ. ಯಾರು ನನಗೆ ಇವಾಗ ತುಂಬಾ ಭಯ ಆಗ್ತಿದೆ. ಯಾಕೆ? ತುಕಾಲಿ ತಿರ್ಗಾ ರೋಸಾಗಿ ಬಂದ್ಬಿಟ್ರೆ. ಸರ್, ಅವನ್ ಗೆಟಪ್ ಚೆನ್ನಾಗಿದ್ದ ರಾಜ ರವಿವರ್ಮ. ಹೌದಾ? ಬಜಾವಾದೆ. ನಮ್ಮ ಕ್ವಾಟ್ಲೆಗಳು ಆಲ್ರೆಡಿ ರೆಡಿಯಾಗಿ ಕ್ವಾಟ್ಲೆ ರೂಮ್ ಅಲ್ಲಿ ವೇಟ್ ಮಾಡ್ತಾರೆ. ಕ್ವಾಟ್ಲೆಸ್, ಸೊ ಈಗ ಪ್ರೀ ಫಿನಾಲೆಲಿ ನಿಮ್ಗೆ ಯಾವ ಪಾರ್ಟ್ನರ್ ಸಿಗ್ತಾರೆ ಅನ್ನೋದಕ್ಕೆ ಈಗ ಪೇರಿಂಗ್ ಟಾಸ್ಕ್ ರೆಡಿ ಆಗಿದೆ. ಏನಂದ್ರೆ ನನ್ನ ಕೈಯಲ್ಲಿ ಒಂದು ಬಾಲ್ ಇದೆ, ಬೌಲಿಂಗ್ ಪಿನ್ಸ್ ಇದಾವೆ, ಪಿನ್ಸ್ ಅಲ್ಲ. ಆ ಪಿನ್ಗೆ ಇಲ್ಲಿ ನಿಂತ್ಕೊಂಡು ಗುರಿ ಇಟ್ಟು ಹೊಡಿಬೇಕು. ಇಲ್ಲ, ನಾನೊಂದು ಟ್ವಿಸ್ಟ್ ಕೊಡ್ಲಾ? ಏನು? ಇದನ್ನ ಕೊಟ್ಬಿಟ್ಟು ಮಾತಾಡಿ. ಒಂದ್ ಟ್ವಿಸ್ಟ್ ಕೊಟ್ರು ಅನುಪಮ್ ಅವರು. ಹೌದು. ಇದನ್ನ ಕಣ್ಣು ಕಟ್ಬಿಡ್ತೀವಿ,
1 2 3 4 5 ಹಂಗ್ ನಂಬರ್ಸ್ ಹಾಕಿದೀವಿ. ಸೊ ಅದೇ ನಂಬರ್ಗಳು ಅಲ್ಲಿ ಕ್ವಾಟ್ಲೆಗಳಿಗೂ ಹಾಕಿದೀವಿ. ನೀವು ನಂಬರ್ನ ಗುರಿ ಇಟ್ಕೊಂಡು ಹೆಂಗಾಗತ್ತೆ ಕಟ್ಟದ್ಮೇಲೆ ಒಟ್ನಲ್ಲಿ ನಿಮ್ ಮನ್ಸಿಗೆ ಏನ್ ಅನ್ಸುತ್ತೋ ಆ ಕಡೆಗೆ ಬಾಲ್ ನೆಸಿತೀರಾ. ಯಾರಿಗೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಆಟ ಆಡಕ್ಕೆ ಬರ್ತಾ ಇರೋರು ಚಂದ್ರಣ್ಣ. ನಿಮ್ ಲಕ್ಕಿ ನಂಬರ್ ಯಾವ್ದು? 5. 5 ಇವಾಗ 5 ಯಾರು? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಕ್ಕ ತಗೊಂಡ್ರಿ ನಿಮ್ಗೆ ಕ್ಯಾಮ್ರಾಮನ್ ಸಿಕ್ಕಿದ್ರು. ಹೌದಾ? ಗ್ಯಾಪ್. ಓಕೆನಾ? ನೀವು 1 ನಂಬರ್ ಅಲ್ವಾ, ಒಂದೇ ಬಿತ್ತು. ಓಕೆ, ಹಾಗಿದ್ರೆ 1ನೇ ನಂಬರ್ ಅಲ್ಲಿ ಯಾವ ಕ್ವಾಟ್ಲೆ ಇದ್ದಾರೆ ಅಂತ ನೋಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ವರ್ಮ, ರಾಜ ವರ್ಮ. ಚೆಲುವಿ. ಅನ್ನ ಚಾಲು. ಎಲ್ಲಾರು ಹೆಣ್ಮಕ್ಳಿಗೆ ರೋಜಾ ಹೂ ಕೊಡೋದ್ ನೋಡಿದೀನಿ. ಇದ್ಯಾವ್ದು ದಾಸವಾಳದ ಹೂವ? ಬೇಡ, ಫೈನಲ್ ಬರ್ತಾ ಕಮ್ಮಿ ಆಗೋಗಿ ಗುಲಾಬಿಯಿಂದ ದಾಸವಾಳಕ್ಕೆ ಬಂದಿದ್ದ. ನಾನೇನು ಮಾಡ್ಲಿ ಮೇಡ? ಸರಿ, ಇದಕ್ಕೆ ಹಾಕಿದ್ದು? ಅದ್ರಲ್ಲೂ ದಾಸವಾಳನ ಕೀಳಕ್ ಹೋಗಿ ಮುರಿದೋಗಿ ಪ್ಲಾಸ್ಟಿಕ್ ಸುತ್ಕೊಂಡ್ ಬಂದಿದ್ದ. ವರ್ಮ ಅವ್ರೆ, ಚಂದ್ರಣ್ಣ ಅವ್ರು ನಿಮ್ಗೆ ಪಾರ್ಟ್ನರ್ ಆಗಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆಯೋ. ಕೆಂಪಮ್ಮನ ಕಳಿಸ್ದಂಗೆ ಚಳವಣ್ಣನು ಕಳಿಸ್ತೀನಿ. ಅಯ್ಯೋ, ವರ್ಮ, ರಾಜ ಕಥೆ ಚಲುವೆ. ನೀವು ಚೆಲುವೆ ಅನ್ನೋಂಗಿಲ್ಲ, ಚೆಲುವ, ನನ್ನ ಚೆಲುವ ಅನ್ಬೇಕಿವತ್ತು. ಚಲುವ ಹೇಳು ಚಲುವ. ಯಾವನ್ ಚಲುವನು ನನಗೇನು ಗೊತ್ತು. ದೇವರಲ್ಲಿ ಒಂದು ಬೇಡ್ಕೊಂಡಿದ್ದೆ, ಏನಪ್ಪ? ಯಾವುದೇ ಕಾರಣಕ್ಕೂ ಶಿಲ್ಪ ಕಾವ್ಯ ಸಿಗೋದು ಬೇಡ ಅಂತ. ಯಾಕೆ? ಮನೆಗೆ ಹೋದ್ರೆ ನನ್ನಿಂದನೇ ಹೋದ್ರು ಅಂತ ಡಿಸೈಡ್. ಇವತ್ತು ಹೋಗೋದಂತೂ ಪಕ್ಕ. ಅವರಿಬ್ರೆ ಡಿಸೈಡ್ ಮಾಡ್ಕೊಂಡು ಲೆಫ್ಟ್ ಸೈಡ್ಗೆ ಹೋಗಿದ್ದಾರೆ ನೋಡಿ. ಪಾಸ್ ಆಗೋರೆಲ್ಲ ರೈಟ್ ಸೈಡ್ ಅಲ್ಲಿ ನಿಂತು, ಫೇಲ್ ಆಗೋರೆಲ್ಲ ಲೆಫ್ಟ್ ಸೈಡ್ಗೆ ಹೋಗಿದ್ದಾರೆ. ಯಾರಿಗ್ ಗೊತ್ತು, ಹೋದ್ರು ಹೋಗ್ಬೋದು. ಬಟ್ ತುಕಾಲಿ ಅವರೇ, ಸಾರಿ ವರ್ಮ ಅವರೇ, ಹಾ, ಜಡ್ಜಸ್ ಅಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗ್ಬೋದು ಅಂದ್ರೆ ಯಾರನ್ನ ಕರ್ಕೊಂಡು ಹೋಗೋಣ ಫಿನಾಲೆಗೆ? ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಮೆಟ್ಟು ತಗೊಂಡು ಹೊಡೆದು ಬಿಡ್ತಾರೆ ನನಗೆ. ಈ ಧರ್ಮ ಸಂಕಟಕ್ಕೆ ಮಾತ್ರ ನನ್ನ ಸಿಗಿಸ್ಬೇಡ. ನನಗೆ ಇಬ್ರು ಮುಖ್ಯ. ಮನುಷ್ಯ ನೋಡೋದಕ್ಕೆ 2 ಕಣ್ಣು ಎಷ್ಟು ಮುಖ್ಯನೋ ಹಾಗೇನೆ ನನಗೆ 2 ಕಣ್ಣುಗಳು ಮುಖ್ಯ. ಅದಕ್ಕೋಸ್ಕರ ಇನ್ಯಾವತ್ತೂ ನಾನು ನಿಮಗೆ ನೋಯಿಸಲ್ಲ. ಕ್ಷಮಿಸಿ ಬಿಡಿ ನನ್ನ. ವರ್ಮನ್ ಸ್ಟೈಲ್ ಅಲ್ಲಿ ಹೇಳಿ ಅದನ್ನ. ಕ್ಷಮಿಸಿ ಬಿಡಿ ನನ್ನ, ಮರಳಿ ಬರುವೆ ಚಿನ್ನ. ಮುಂದಿನ ಲೈನ್ ನಂಗೆ ಗೊತ್ತಿಲ್ಲ ಚಿನ್ನ. ಯಾರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನೋ ಇಲ್ಲ ಗೊತ್ತಿಲ್ಲ. ಚಂದ್ರಣ್ಣ, ಕರ್ಕೊಂಡು ಆಲ್ ದ ಬೆಸ್ಟ್ ಚಂದ್ರಣ್ಣ. ಆಯ್ತು, ಮಾಡ್ತಾ ಇರೋದೆ, ತಿಂತಾ ಇರೋದೆ, ಹೋಗ್ತಾ ಇರೋದೆ. ಸೊ ಈಗ ಮುಂದೆ ಅವರ ಪಾರ್ಟ್ನರ್ ಅಂದ್ರೆ ಅವರ ಕ್ವಾಟ್ಲೆನ ಚೂಸ್ ಮಾಡೋದಕ್ಕೆ, ಟಾಸ್ಕ್ ನ ಆಡೋದಕ್ಕೆ ಬರ್ತಾ ಇರೋದು ಇಟ್ ಇಸ್ ಕಾವ್ಯ. ಕಾವ್ಯ ಮೋಸ್ಟ್ಲಿ ಕಾವ್ಯ ನನಗೆ ಸಿಗ್ತಾಳೆ ಬೇಬೆ. ಸೂರಜ್, ಒನ್ ಫೈನಲ್ ಟೈಮ್. ಸೂರಜ್ ಸೂರಜ್ ಸೂರಜ್, ಒನ್ ಲಾಸ್ಟ್ ಟೈಮ್. ಆಮೇಲೆ ನೋಡಕ್ಕಾಗಲ್ಲ ಈ ಜೋಡಿನ ನಮ್ಗೆ. ಬರ್ತಿದ್ದೀನಿ. ಕಮಾನ್ ಕಾವ್ಯ. ವೆರಿ ಗುಡ್. ಎನಿವೆ, ನಮ್ಮ ಕಾವ್ಯ ಅವರು ಪಿನ್ ನಂಬರ್ 4ಗೆ ಬಾಲ್ ಅನ್ನ ಹೊಡೆದು ಬೀಳ್ಸಿದ್ದಾರೆ. ಅದರ ಹಿಂದೆ ಇರುವಂತ ಆ ಜನ್ಮದ ಸಂಬಂಧವಿರುವಂತ ಕ್ವಾಟ್ಲೆ ಯಾರು ಅಂತ ನೋಡುವಂತ ಸಮಯ. ಬರ್ಲಿ ಜೋರಾದ ಚಪ್ಪಾಳೆ. ಎಷ್ಟು ಲಕ್ಕಿ ಕಾವ್ಯ. ಅವನೊಂಥರ ಕಷ್ಟ ಆದ್ರೆ ಸೂರಜು, ಇವನು ಇನ್ನೊಂಥರ ಕಷ್ಟ. ಕಾವ್ಯ, ಇವನಿಗೆ ಒಂದು ಇತಿಹಾಸ ಇದೆ. ಅದೇ ಇವ್ನ್ ಬಂದವರೆಲ್ಲ ಎಲಿಮಿನೇಟ್ ಆಗ್ತಾರೆ. ಎಲ್ಲರನ್ನು ಡೇಂಜರ್ ಝೋನ್ ಕರ್ಕೊಂಡ್ ಬರೋದ್ ಬೇರೆ, ಬಟ್ ಕೆಂಪಮ್ಮ ಜೊತೆಗಿದ್ದಾಗ ಟಾಸ್ಕೇ ಮಾಡದೆ ಬಿಟ್ಟೊಟ್ಟೋದ್ರು. ನೀನು ಮೋಸ್ಟ್ಲಿ ಹಂಗೆ ಆಗ್ಬೋದು. ಅಡ್ವಾಂಟೇಜ್ ಟಾಸ್ಕಿಗೆ ಹೊರಟೋಗ್ಬೋದು. ಇವ್ನ್ ಎಲ್ರಿಗೂ ಅನ್ಲಕ್ಕಿ ಆಗಿರ್ಬೋದು, ಬಟ್ ಇವತ್ತು ನನ್ನ ಪಾಲಿಗೆ ಲಕ್ಕಿ ಆಗ್ತಾನೆ ಅಂತ. ವರ್ಮ, ವರ್ಮ, ರಾಜ ವರ್ಮ. ಮಿಸ್ಟರ್ ಪ್ರಶಾಂತ್ ಅವರು ಯಾವ್ದಾದ್ರು ಪಾತ್ರ ಮಾಡಿರೋದು ನಿಮಗೆ ರಿಜಿಸ್ಟರ್ ಆಗಿ ನೆನ್ಪಿದ್ರೆ ಹೇಳು ಗೆಳೆಯ. ಕ್ರ್ಯಾಕ್
ಹಾಗಿದ್ರೆ ಅದು ಹೇಳಿ ಪ್ಲೀಸ್. ಅವನು ಯಾವ ಗೆಟಪ್ ಹಾಕೋತಾ ಇದ್ದಾನೆ, ಡೈರೆಕ್ಷನ್ ಟೀಮ್ ಅವ್ರು ಯಾವ್ದು ಕೊಡ್ತಾ ಇದಾರೆ ಅಂತ ನಮ್ ತಾಯಣೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಯಾವ್ದು ರಿಜಿಸ್ಟರ್ ಆಗ್ತಾ ಇಲ್ಲ. ನನಗೆ ಇವತ್ತು ಒಂದು ಸತ್ಯ ಗೊತ್ತಾಯ್ತು, ಇವನು ಬಜೆಟ್ ಕಾಮಿಡಿಯನ್ ಅಂತ. ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ಇವತ್ತು ಎಷ್ಟು ಅವ್ರು ಗೆಟಪ್ ಹಾಕ ಬರ್ತೀನಿ ಅನ್ಬಿಟ್ಟು ಮುಳ್ಳಂದಿ ಗೆಟಪ್ ಹಾಕ ಬಂದವನು. ಏನು ಮಾಡ್ತಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ವರ್ಮ, ರಾಜ ವರ್ಮ. ಎಲ್ಲ ನೀನ್ ತಮಾಷೆ ಮಾಡಿ ನಗಿಸ್ತಾ ಇದ್ಯಾ ಎಲ್ಲಾರ್ನು. ಎಸ್ ಬೇಬಿ. ಮೇಡಮ್ ಬೇಬಿ ಮೇಡಮ್ ಮಕ್ಕಳ್ರಿ ಮೇಡಮ್. ನಿನಗೆ ಒಂದೇ ಒಂದು ಅವಕಾಶ ಕೊಡ್ತೀನಿ. Yes, baby. ನೀನ್ ಈ ಕಾಮಿಡಿ ಮಾಡಿ ನನ್ನ ನಗ್ಸಿದ್ರೆ ಮಾತ್ರ ನೀನ್ ಇಲ್ಲಿ ಇವತ್ತಿರ್ತೀಯ, ಇಲ್ಲಾಂದ್ರೆ ಹೋಗ್ತೀಯ. ಇವತ್ತು ನಕ್ಕದಂಗೆ. ಮ್ಯಾಮ್ ಹೆಂಗ್ ಮ್ಯಾಮ್ ಅದರ ಹತ್ರ ಅದೇ ನಿನ್ಗೆ ಗೊತ್ತಿಲ್ವಲ್ಲ, ಕಾಮಿಡಿ ಯಾಕೆ ಮಾಡೋದಂತ ಗೊತ್ತಿಲ್ವಲ್ಲ ನಿಂಗೆ. ಈಗ ಬೇಕಾದ್ರೆ ತುಕಾಲಿ ತಮಾಷೆ ಮಾಡ್ತಾರ ನೋಡಿ. ಈ ಕಾಂಪಿಟೇಷನ್ ನಾನು ಹೇಳುದು ಮರ್ಯಾದೆ ತೆಗಿಬೇಡಿ, ಅವನ ಒಬ್ಬನ ಕೈಲಿ ಮಾಡ್ತೀವಿ ಸರ್. ನೋಡ್ದ ಅವ್ನ್ ಚೆನ್ನಾಗಿ ಕ್ರ್ಯಾಕ್ ಮಾಡ್ದ, ನಾವೆಲ್ಲ ನಕ್ಕಿದ್ವಿ. ಈ ಕಾಂಪಿಟೇಷನ್ ಹೇಳಿ ಮರ್ಯಾದೆ ತೆಗಿಬಿಡ ನಗುನಾ. ಸಬಾಷ್. ಅಲ್ಲ ನಿನಗೂ ಅವಕಾಶ ಕೊಟ್ಟಿದೀವಲ್ಲ, ಹೇಳು. ಮ್ಯಾಮ್ ಇದ್ ಹೆಂಗ್ ಮ್ಯಾಮ್ ಇವಾಗ ಒಂದ್ ಕೆಲಸ ಮಾಡು, ನಗಿಸ್ಬೇಕು ಅಂದ್ರೆ ಈಸಿ ಮೆಥಡ್. ವಿಗ್ ತೆಗೆದು 3,500 ಕೂದಲು ತೋರಿಸ್ಬಿಡು. ಆ ರಾಜ ವರ್ಮ ಅದನ್ನೇ ಹೇಳು, ಕಾಮಿಡಿ ಆಗ್ಬೋದು ಅದು. ವರ್ಮ ಹೇಳಿದ್ರು ನೀನ್ 3,500 ತೋರ್ಸಿದ್ರೆ ನಗು ಬರುತ್ತೆ ಅಂತ ಬಂತು. ಶ್ರುತಿ ಮ್ಯಾಮ್ ನಕ್ಕಿದ್ರು. ನಾವ್ ಒಂದ್ ಡಿಕ್ಲೇರ್ ಮಾಡ್ತೀವಿ, ನೀನ್ ಶೋ ಅಲ್ಲಿ ಇರೋಕ್ ನಿಂಗೆ ಯೋಗ್ಯತೆ ಇಲ್ಲ, ಆದ್ರೆ ನಿನ್ನ ಕೂದ್ಲುಗಿದೆ. ಬಟ್ ಎನಿವೆ, ಈ ಒಂದು ಅದೃಷ್ಟನ ನಿಮ್ಮ ಜೊತೆಗೆ ಇಟ್ಕೊಂಡು ಅದೃಷ್ಟ ಬದಲಾಯಿಸ್ಕೊಳ್ಳಿ ಅಂತ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮುಂದೆ ತಮ್ಮ ಅದೃಷ್ಟನ ಪರೀಕ್ಷೆ ಮಾಡೋದಕ್ಕೆ ಬರ್ತಾ ಇರೋರು ರಘು. ಇವ ಏನಂತ ಗೊತ್ತಾ, ಇವತ್ತು ಹೇಗಿದ್ರು ಚಂದನ್ ಬಂದಿಲ್ಲ, ಸೋನಿನ್ ಪಟಾರಿಸ್ಕೊಳ್ಳೋಣ ಅಂತಿದ್ದೆ. ಇರುವ 6 ಜನದಲ್ಲಿ 3 ಜನ ತುಂಬಾ ಟಾರ್ಚರ್ಗಳು. ಇಬ್ರು ಹೋಗಿದ್ದಾರೆ, ಇನ್ನೊಬ್ಬ ಇದ್ದಾನೆ, ಇನ್ನೊಬ್ರು ಇದಾರೆ, ಅವನ್ ಸಿಗಬಾರ್ದು. ಪ್ರೀ ಫಿನಾಲೆ ಅಲ್ವಾ, ಇವತ್ತಾದ್ರೂ ಸೋನಿ ಸೋನಿ ಸಿಗ್ಲಿ ಸಿಗ್ಲಿ ಅಂತ. ನಂಬರ್ 6 ಟ್ರೈ ಮಾಡ್ತೀನಿ, ನನ್ ಲಕ್ಕಿ ನಂಬರ್. ಮೋಸ್ಟ್ಲಿ ಸೋನಿನು ನಂಬರ್ 6 ಅಲ್ಲಿ ಇದ್ದಾಳೆ ಅಂತ. ಕಂದ, ಸೋನಿ ಮೇಲಿರೋ ಕಾನ್ಸಂಟ್ರೇಷನ್ ಅಡುಗೆಲಿ ಇಟ್ಟಿದ್ರೆ ಚಂದನ್ ಜಾಗದಲ್ಲಿ ಇರ್ತಾ ಇದ್ದೆ. ನಂಬರ್ ಹೊಡೆದಿಲ್ಲ, ನಂಬರ್ ಹೊಡೆದಿದ್ದೀರಾ. ಅದೃಷ್ಟದ ಪಿನ್ನಿಗೆ ಗುರಿ ಇಟ್ರು, ಆದ್ರೆ ನಂಬರ್ 2 ಸಿಕ್ಕಿದೆ. ಇದ್ರಲ್ಲಿ ನಿಮಗೆ ನಿಮ್ಮಿಷ್ಟದ ಅದೃಷ್ಟನೇ ಸಿಗುತ್ತೋ ಅಥವಾ ಅವ್ರಿಷ್ಟದ ಅದೃಷ್ಟ ಸಿಗುತ್ತೋ ಗೊತ್ತಿಲ್ಲ. ರೆಡಿನಾ? ರೆಡಿ. ಆಕ್ಚುಲಿ ಸೂಪರ್, ಖುಷಿ ಆಯ್ತು. ಬರೀಗ ರಘು ಅವರೇ, ಸೋನಿ ಬದಲು ಖುಷಿ ಆಯ್ತು. ಖುಷಿ ಆಯ್ತಾ? ನಿಜವಾಗ್ಲೂ ಖುಷಿ ಆಯ್ತು. ಗೊಬ್ಬರ ಸಿಕ್ಕಿದ್ದು. ಆಕ್ಚುಲಿ ಇವನೊಂದು ಸಿಕ್ಕಿದಾಗ ಕುಕ್ ಆಫ್ ದ ವೀಕ್ ಆಗಿದ್ದೆ, ಅಂಡ್ ಈಸ್ ಎ ಲಕ್ಕಿ ಹ್ಯಾಂಡ್ ಅಂತ ಅನ್ಸತ್ತೆ. ಬಟ್ ಸೂರಜ್ ಕಿಂತ 100 times ಬೆಟರ್. ಐ ಮಿಸ್ ಯು ಲಾಟ್ ಶಿಲ್ಪ. ಲವ್ ಯು. ಎನಿವೆ, ನಿಮಗೆ ಅವ್ರು ಸಿಕ್ಕಿಲ್ಲ ಅಂತ ಬೇಜಾರಿದೆ, ಇವ್ರಿಗೆ ಅವ್ರು ಸಿಕ್ಕಿಲ್ಲ ಅಂತ ಬೇಜಾರಿದೆ. ಈ ಬೇಜಾರುಗಳ ನಡುವೆ ಸಕ್ಕದಾಗ ಅಡಿಗೆ ಮಾಡಿ ಇವ್ರನ್ನ ಎಲ್ಲಿ ಕರ್ಕೊಂಡ್ಬೇಕು ಅಲ್ಲಿ ಕರ್ಕೊಂಡೋಗಿ. ಅವನು ಅಡಗೋಡ್ಸೋನ್ ಸಿಕ್ತಾನೆ ಅಂದ್ರೆ ಬಂಡೆ ಹೊಡೆಯೋನ್ ಸಿಕ್ಕವನೆ. ಇವತ್ತು ಸಂಜೆನು ನೋಡಿ ಅಡಿಗೆ ಏನಾರು ಒಂಚೂರು ನೆಕ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಬಾಂಡ್ಲಿಗೆ ಒಂದ್ಸರಿ ಕುದ್ದಿತ್ತಾನೆ. ಉದ್ದು ಹೊಡೆದು ಗ್ಯಾಸ್ ಸ್ಟವ್ ಹೊಡೆದಾಕ್ತಾನೆ. ಇವತ್ತು ನಾನಂತೂ ಹತ್ರಕ್ಕೆ ಹೋಗಲ್ಲ. ಚೆನ್ನಾಗಿ ಆಗ್ಲಿಲ್ಲ 15 ಸರಿ ಅಡಿಗೆ ಮಾಡ್ತಾನೆ, ತಲೆ ಕೆಟ್ಟೋಯ್ತದೆ. ಓಕೆನಾ? ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಈಗ ಮುಂದೆ ಅವರ ಪಾರ್ಟ್ನರ್ ನ ಚೂಸ್ ಮಾಡೋದಕ್ಕೆ ಬರ್ತಾ ಇರೋದು ಶರ್ಮಿತಾ. ಅರೆ ಆಂಟಿ बताओ रे. ಆಲ್ ದ ವೆರಿ ಬೆಸ್ಟ್. ಅಯ್ಯಯ್ಯೋ, ಅಯ್ಯೋ ಬೀಳಿಲ್ಲ.
ಆಂಟಿ ಬಿದ್ದಿಲ್ಲ, ಅದು ಬಿದ್ದಿಲ್ಲ, ಹಾಗಾಗಿಲ್ಲ. ಇಲ್ಲ, ಹೋಗು ಹೋಗು ಹೋಗು. ಓಕೆ, ಪಿನ್ ಬಿದ್ದಿದೆ. ನಂಬರ್ 5. ಓಕೆ, ಥ್ಯಾಂಕ್ ಗಾಡ್. ಸೊ ನಮ್ಮ ಶರ್ಮಿತಾ ಅವರು ಚೂಸ್ ಮಾಡ್ಕೊಂಡಿರುವಂತ ಆ ಕ್ವಾಟ್ಲೆ ಯಾರು ಅಂತ ನೋಡುವಂತ ಸಮಯ ಬರ್ಲಿ. ಜೋರಾದ ಚಪ್ಪಾಳೆ. ಸೋನಿ ಅವರೇ, ನಿಮ್ಮ ಹತ್ರ ಮಾತಾಡಕ್ಕಿಂತ ಮುಂಚೆ ಜಡ್ಜಸ್, ನಾನು ಒಂದು ಅಮೇಸಿಂಗ್ ರಿಯಾಕ್ಷನ್ ನ ಅಬ್ಸರ್ವ್ ಮಾಡಿದೆ. ಮೋಸ್ಟ್ಲಿ ಕ್ಯಾಮ್ರಾನು ಕ್ಯಾಪ್ಚರ್ ಮಾಡಿಲ್ಲ ಅಂತ ಕಾಣುತ್ತೆ. ರಘು ಅವರು ಅವ್ರ ಎಂಟ್ರಿ ಆಗಿದ ತಕ್ಷಣ ಅಯ್ಯೋ ಅಂತ ಅಂದ್ರು. ರಘು, ಆ ಅಯ್ಯೋ ಹಿಂದೆ ಇರುವಂತ ನೋವೇನೋ ಹಂಚ್ಕೊಳ್ಳಿ. ಆಯ್ತಾವನೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಈ ಕಾಸ್ಟ್ಯೂಮ್ ಅಲ್ಲಿ. ನಾನು ಏನ್ ಹಾಕಿದ್ರು ರಘು ಚೆನ್ನಾಗ್ ಕಾಣ್ತೆ ಅಂತ. ಅಲ್ವಾ, ಏನ್ ಮಾಡೋದು ಕ್ಯಾರೆಕ್ಟರ್. ನಾನು ಏನ್ ಹಾಕಿದ್ರು ರಘು ಚೆನ್ನಾಗ್ ಕಾಣ್ತಿದ್ಯಾ ಅಂತಾನೆ. ಆದ್ರೂ ಪರವಾಗಿಲ್ಲ ಅನ್ನೋ ಅಕ್ಕ. ಆ ಬಾಲ್ ಇಂದ ಶರ್ಮಿ ನನ್ನನ್ನು ಚೂಸ್ ಮಾಡಿರ್ಬೋದು, ಆದ್ರೆ ನಾನ್ ಯಾವಾಗ್ಲೂ ಚೂಸ್ ಮಾಡೋದು ಚಂದನ್ನೇ. ಸಾಯಿ ಕುಮಾರ್ ತರ ಮಾತಾಡು. ಇವತ್ ನಾವಿಬ್ರು ಮಾಡೋ ಡಿಶ್ ಚಂದನಿಗೆ ಡೆಡಿಕೇಟ್ ಮಾಡೋಣ. ಸೊ ಹಾಳ್ ಮಾಡ್ಬೇಡ. ನಾನ್ ಟೇಬಲ್ ಬಿಟ್ಟೆ ಹೋಗಲ್ಲ. ಶರ್ಮಿತಾ ಅವರೇ, ಖುಷಿನಾ? ಎಸ್, ವೆರಿ ಹ್ಯಾಪಿ. ಅಂಡ್ ನಿಮ್ಮಿಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇಬ್ರು ಕ್ವಾಟ್ಲೆಗಳು ಅಲ್ಲಿ ಉಳ್ಕೊಂಡ್ಯಾರೆ. ಬೇಕಾಗಿರೋರು, ಇನ್ನೊಬ್ರು ಯಾರಿಗೂ ಬೇಡದೆ ಇರೋರು. ಸೊ ಇಬ್ರು ಕುಕ್ಕುಗಳಿದ್ದಾರೆ. ನಿಮ್ಮಿಬ್ಬರಲ್ಲಿ ಯಾರು ಮೊದ್ಲು ರಿಸ್ಕ್ ನ ತಗೊಳಕ್ ರೆಡಿ ಇದ್ದೀರಾ ಫ್ರೆಂಡ್ಸ್? ಯಾರಿಗೆ ಬೇಕು ಈ ಕ್ವಾಟ್ಲೆ? ಅಲ್ಲ, ರಿಸ್ಕ್ ಅವ್ರು ಕೊಟ್ಬಿಟ್ಟು ರಿಸ್ಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಶಿಲ್ಪ, ನಂಬರ್ ನಂಬರು 3 ದಿಲೀಪ್ ಕತೆ ಇವತ್ತು ಅಷ್ಟೇ. ನಮ್ಮ ದಿಲೀಪ್ ಅವರು 3ನೇ ನಂಬರ್ನ ಪಿನ್ನ ಬೀಳ್ಸಿದ್ದಾರೆ. ಆದ್ರೆ 3ನೇ ನಂಬರ್ ಅಲ್ಲಿ ಯಾರು ಇರ್ತಾರೆ ಅಂತ ಕರ್ಸೋದಕ್ಕಿಂತ ಮುಂಚೆ ಫುಲ್ ಟೆನ್ಷನ್ ಇರುವಂತ ನಮ್ಮ ಶಿಲ್ಪ ಅವರಿಗೆ ಸಿಕ್ಕಿರೋದು ನಂಬರ್ 6. 6ನೇ ನಂಬರ್ ಅಲ್ಲಿ ಯಾರಿದಾರಲ್ಲ ಅವರನ್ನ ಮೊದ್ಲು ನಾವು ಕರೆಸ್ತೀವಿ. ರೆಡಿನಾ ಶಿಲ್ಪ? ರೆಡಿ. ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಇನ್ಮೇಲಿಂದ ಶಿಲ್ಪ ಕತೆ ಮುಗೀತು. ರಾರ ಯಾರು ಬೇಡ ಬೇಡ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಅವರೇ ಬಂದ್ಯಾರ ನಿಮಗೆ. ಹೇಳಿ. ಹೇಳು, ಖುಷಿ ಹೇಳು. ಅದೇ ಹೇಳಿದ್ನಲ್ಲ, ನನಗೆ ನಾರ್ಮಲ್ ಸೂರಜ್ ಆಗಿ ಬಂದಿದ್ರೆ ಖುಷಿ ಆಗ್ತಿತ್ತೇನೋ. ಬಟ್ ಈ ನಾಗವಲ್ಲಿಗೆ ನಮಸ್ಕಾರ. ಸೂರಜ್, ನೀನು ಇವತ್ವರೆಗೂ ಪ್ರೀ ಫಿನಾಲೆ ಆಯ್ತಾ ಯಾರಿಗೂ ಚೆಕ್ ಇಲ್ಲ, ಗಿಫ್ಟ್ ಹ್ಯಾಂಪರ್ ನ ತಗೊಂಡೋಗ್ಲಿಲ್ಲ. ಅಯ್ಯ 14 ವಾರ ಆಯ್ತಯ್ಯ. ಇವತ್ತಾದ್ರೂ ಒಂದು ಸೋಪ್ ಕೊಡ್ಸಯ್ಯ. ಸೋಪ್ ಕೊಟ್ಟೆ ಕೊಡ್ತೀವಿ ಇವತ್ತು. ಟೈಡ್ ಸೋಪ್ ಇಂದ ಒಂದ್ ಬಾರ್ ಕೊಟ್ಟೆ ಕೊಡ್ತೀವಿ ನಿಂಗೆ. ವರ್ಮಾ, ಕಾವ್ಯಂಗೆ ಪ್ರಶಾಂತ್ ಪಾರ್ಟ್ನರ್ ಆಗಿರೋದು, ಶಿಲ್ಪಂಗೆ ಸೂರಜ್. ಇವರಿಬ್ಬರ ಭವಿಷ್ಯ ಹೆಂಗಿದೆ ಇವಾಗ? ಇಬ್ರು ಬಹುಶಃ ಏನೇನಿಲ್ಲ. ಇವತ್ತು ಕಾವ್ಯ ಶಿಲ್ಪ ಇಬ್ರು ಮನೆಗೆ ಹೋಗೋದು ಕನ್ಫರ್ಮ್ ಆಗೋಯ್ತು. ಯಾಕಂದ್ರೆ 2 ಗ್ರಹಚಾರಗಳು ವಕ್ರಿಸ್ಕೊಂಡಿದ್ದಾವೆ. ಹಂಗಾಗಿ ಶಿಲ್ಪ ಹರಿಹರ ಬ್ರಹ್ಮ ಬಂದ್ರು ನಿನ್ನ ತಡೆಯಕ್ಕಾಗಲ್ಲ ಮನೆಗೆ ಹೋಗೋದನ್ನ. ಸೇಫ್ಟಿಯಾಗಿ ಮನೆಗೆ ಹೋಗಿ ತಲುಪು. ನಿಮ್ಮಮ್ಮ ಮನೆ ಜಡ್ಜು, ನೀನ್ ಕುಕ್ಕು, ಆರಾಮಾಗಿ ಅಡಿಗೆ ಮಾಡ್ಕೊಳ್ಳಿ. ಕ್ವಾಟ್ಲೆ ಆಗಿ ಬೇಕು ಅಂದ್ರೆ ನಾನು ಫೋನ್ ಮಾಡಿ ಕರ್ಸಿ ನಾನೊಂದು ಡಿಶ್ ಮಾಡ್ಕೊಡ್ತೀನಿ ಇಬ್ರಿಗೂ. ಅಲ್ಲ, ನೀವಿಬ್ರದನ್ನ ಚಾಲೆಂಜ್ ಆಗಿ ತಗೋಬೇಕು. ತುಕಾಲಿನ ರಾಂಗ್ ಅಂತ ನೀವು ಪ್ರೂವ್ ಮಾಡ್ಬೇಕು ಇವತ್ತು. ಇವ್ರಿಬ್ರು ಫಿನಾಲೆ ಕರ್ಕೊಂಡು ಹೋಗ್ಬೇಕು ನೀವು. ಓಕೆನಾ? ಕರ್ಕೊಂಡು ಹೋಗ್ತಾರೆ, ಆದ್ರೆ ಫಿನಾಲೆಗಲ್ಲ, ಅವ್ರ ಮನೆಗೆ. ಓಕೆ ಶಿಲ್ಪ,
ಆಲ್ ದ ವೆರಿ ಬೆಸ್ಟ್. ಈಗ ನಮ್ಮ ದಿಲೀಪ್ ಅವರಿಗೆ ಸಿಕ್ಕಿರೋದು ಅವರ ಬೆಸ್ಟ್ ಫ್ರೆಂಡ್. ಸೊ ಈಗ ಅವ್ರನ್ನ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ. ಬರ್ಲಿ ಜೋರಾದ ಚಪ್ಪಾಳೆ. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು ಬರೆಯೋಳು, ZTV ಮಾದಗೌಡ್ರಿಗೆ ಬರೆಯೋಳು ಬರೆಯೋಳು. ಫುಲ್ ಸಿಹಿ ಸುದ್ದಿನ ಅವ್ರಿಗೆ. ಅಲ್ಲ ಫಸ್ಟೇ ನನಗೆ ಹೇಳಿದ್ರಲ್ಲ ಏನೋ ಗುಡ್ ನ್ಯೂಸ್ ಅಂತ, ಅದೇ ತರ 3 ನಂಬರ್ ಬಿತ್ತು. ಥ್ಯಾಂಕ್ ಯು ಸೋ ಮಚ್. ಇವನು ಸಿಕ್ಕಿದ್ದಕ್ಕೆ ಒಂದು ಮಾತಿದೆ ಅಕ್ಕ. ಈ ನನ್ ಮಗ ಯಾವಾಗ್ಲೂ ಬರ್ತಾನೆ, ದೇಸಿ ಅಡ್ಗೆ ವೆರೈಟಿ ಮಾಡ್ತಾ ಇದೀನಿ, ಏನಾದ್ರೂ ಡಿಫ್ರೆಂಟ್ ಮಾಡ್ತೀನಿ ಅಂತ ಅನ್ಬಿಟ್ಟು ದಿನಾ ಕಾಯಿ ತುರಿಸ್ತಾನೆ. ನಾನು ಹೋಗ್ತೀನಿ ಕಾಯಿ ತುರಿತೀನಿ, ಅವನು ಹೋಗ್ತಾನೆ ಕಾಯಿ ತುರಿತಾನೆ, ಇವಳು ಹೋಗ್ತಾಳೆ ಬೆಳ್ಳುಳ್ಳಿ ಬಿಡಿಸ್ತಾಳೆ. ಇವತ್ತು ಕಾಯಿ ತುರಿಸ್ತಾಳೆ. ತುರಿಯದೆ ನಿಂಗ್ ಲಾಯಕ್ಕೂ ತುರ್ಕೋಗಿ. ಓಕೆ ವಾಣಿ ಅಂಡ್ ದಿಲೀಪ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು ಬರೆಯೋಳು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ಅನ್ನು ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 888-300-200ಗೆ ಸಂಪರ್ಕಿಸಿ. ಈಗ ಈ ವಾರದ ಅಡ್ವಾಂಟೇಜ್ ಏನು ಅಂತ ಹೇಳೋ ಸಮಯ. ನಮ್ ಸಂಸ್ಕಾರ ಏನು ಅಂದ್ರೆ ಮನೆಗ್ ಬಂದಿರೋ ಅತಿಥಿಗಳನ್ನ ಸತ್ಕರಿಸೋದು ಅಲ್ವಾ? ಸತ್ಕರಿಸೋದು ಅಂದ್ರೆ ಏನು? ಅವ್ರನ್ನ ಖಾಲಿ ಹೊಟ್ಟೆಯಲ್ಲಿ ಕಳ್ಸೋದು ನಮ್ಮ ಸಂಸ್ಕೃತಿ ಅಲ್ವೇ ಅಲ್ಲ. ಅಂದ್ರೆ ಹೊಟ್ಟೆ ತುಂಬಾ ಊಟ ಹಾಕಿ ಅವ್ರನ್ನ ಪ್ರೀತಿಯಿಂದ ಕಳ್ಸ್ಕೊಡೋದು ಅಂತ. ಅರ್ಥ ಆಯ್ತಾ? ತಿನ್ಬೇಕು. ಹಂಗಾರ್ ಗೆದ್ದಂಗೆ ನಾನು. ಮನೆಗ್ ಬಂದ ಅತಿಥಿಗಳನ್ನೇ ಸುಮ್ನೆ ಹಾಕಿ ಕಳ್ಸಲ್ಲ. ಆದ್ರೆ ಇವತ್ ನಮ್ಮನೆಗ್ ಬಂದಿರೋದು ಸಣ್ಣ ಪುಟ್ಟ ಅತಿಥಿಗಳೇನು. ರಾಜ ವರ್ಮ, ಅಲ್ಲಿ ನಾಗವಲ್ಲಿ, ಈ ಕಡೆ ನೋಡಿದ್ರೆ ಯಶ್ ಅವ್ರು ಬಂದಿದ್ದಾರೆ, ಇನ್ಸ್ಪೆಕ್ಟರ್ಸ್ ಬಂದಿದ್ದಾರೆ, ನಮ್ಮ ಫಾರಿನ್ ಇಂದ ಆಕ್ಟರ್ ಬಂದಿದ್ದಾರೆ, ನ್ಯೂಸ್ ರಿಪೋರ್ಟರ್ಸ್ ಬಂದಿದ್ದಾರೆ. ಇನ್ನು ನಿಮ್ಮನ್ನೆಲ್ಲ ಹಾಗೆ ಕಳ್ಸಕ್ ಸಾಧ್ಯನಾ? ಚಾನ್ಸ್ ಇಲ್ಲ. ವರ್ಮನ್ಗೆ ಇವತ್ತು ಹೊಟ್ಟೆ ಹಸುವಿಲ್ಲ. ಸೊ ಈ ವಾರದ ಅಡ್ವಾಂಟೇಜ್ ಏನು ಅಂತ ನೋಡೋ ಸಮಯ. ಓಕೆನಾ? ನಮ್ಮ ಎಲ್ಲ ಅತಿಥಿಗಳನ್ನ ತಿಥಿ ಮಾಡುವಂತ ಸಮಯ. ಏನಿದು? ಬಿರಿಯಾನಿ 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 ಅಲ್ಲ, ಏನಕ್ಕ ಅದು ಬಕೆಟ್ ಗಟ್ಲೆ ಐತಲ್ಲ. ನಾವ್ ಕೊಟ್ಟಿರುವಂತ ಪ್ರೀತಿಯಾದ ಬಕೆಟ್ ಇದು. ಅಂಡ್ ಈ ಬಕೆಟ್ ಅಲ್ಲಿ ನಮ್ಮ ಶ್ರುತಿ ಮ್ಯಾಮ್ ಹೇಳಿದಾಗೆ ನಮ್ಮ ಅತಿಥಿಗಳಿಗೆ ರುಚಿ ಆಗಿರುವಂತ ಚಿಕನ್ ಬಿರಿಯಾನಿನ ಮಾಡಿಸಿದೀವಿ. ಮಧ್ಯಾಹ್ನ ಊಟ ಸ್ಟಾರ್ಟ್. ಇದನ್ನ ನೀವು ತಿಂದು ಖಾಲಿ ಮಾಡ್ಬೇಕಾಗತ್ತೆ. ಅಂದ್ರೆ ಕುಕ್ಕುಗಳು ನಿಮ್ಗೆ ಕೈ ತುತ್ತನ್ನ ತಿನ್ನಿಸ್ತಾರೆ. ಅಲ್ಲ, ಬಾಯಿಗೆ ಕೈ ತುತ್ತು ಕೊಡ್ಬೋದು, ಬಾಯಿಗೂ ತಿನ್ನಿಸ್ಬೋದು. ಸೊ ಬೇಸಿಕಲಿ ಕುಕ್ಕುಗಳ ಕೆಲಸ ಏನು ಅಂತ ಅಂದ್ರೆ ನಮ್ಮ ಅತಿಥಿಗಳು ಅಂದ್ರೆ ನಮ್ಮ ಕ್ವಾಟ್ಲೆಗಳ ಹೊಟ್ಟೆಯನ್ನ ತುಂಬಿಸೋದಷ್ಟೇ ಕೆಲಸ. ಆರಾಮ್ಸೆ ತಿನ್ಸಿ. ಯಾರು ಈ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಜಾಸ್ತಿ ಬಿರಿಯಾನಿನ ತಿಂತಾರಲ್ಲ ಅವರು ಅಡ್ವಾಂಟೇಜ್ ಟಾಸ್ಕ್ ನ ಗೆಲ್ತಾರೆ. ಆರ್ ಯು ಗೈಸ್ ರೆಡಿ? ಹಾಗಿದ್ರೆ ನಿಮ್ಮ ಅಡ್ವಾಂಟೇಜ್ ಟಾಸ್ಕ್ ನ ಸಮಯ ಶುರುವಾಗ್ತಿದೆ. 3, 2, 1 ಗೋ. Happy eating. ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡದೆ ತಿನ್ನಲ್ಲ. ಮಿಕ್ಸ್ ಮಾಡಿ ಇದನ್ನ ಹಾಕ್ಬೇಕು. ರೈತ ಇಷ್ಟನಾ? ಅದ್ರೊಳಗಿಂದಲೇ ತಿಂತ್ಯಾ? ತಿನ್ಸ್ತೀನಿ. ಬೇಬಿ ಅದ್ ನೋ ಯೂಸ್ ಬೇಬಿ. ಯಾಕೆ ಹೇಳು? ಯಾಕೆ? ನೀ ನನ್ನ ಕೈಯಲ್ಲಿ ಬರೀ ಕೈಯಲ್ಲಿ ತಿನ್ಸ್ಬೇಕು. ಅವಾಗ ನಾನು ತಿನ್ಸ್ಬಿಟ್ಟು ನಾನು ಏನಾದ್ರು ವಿನ್ ಆಗ್ದಿರಾ ಇರ್ಲಿ, ನಿನ್ನ ಸಾಯಿಸ್ಬಿಡ್ತೀನಿ ನಾನು. ಕೇಳ್ಕೊಂಡಿರ್ತೀಯ, ಕೈ ತೊಳ್ಕೊಂಬದ್ದು. ತೊಳ್ದೆ ನಾನು. ಇಲ್ಲ, ಕೈ ತೊಳ್ಕೊಬೇಕು ಬೇಬೆ. ಹಂಗಲ್ಲ ಬಿಡಿ. ಯಪ್ಪ, ಸ್ಯಾಲಡ್ ಬೇಕಾ? ಸಾಲಡ್ ನಾನು ಕುಡಿತೀನಿ. ನನಗೆ ತಿನ್ಬೇಕು ಅನಿಸ್ತಾ ಇದೆ ಇದು. ಬನ್ನಿ ಬಿರಿಯಾನಿ.
ಏನು ಸುರಿತಾ ಇದ್ ಏಯ್ ಹಿಂಗ್ ಒಂದೇ ಸರಿ ನೋಡಿದ್ರೆ ತಿನ್ನಕ್ ಮನ್ಸು ಬರಲ್ಲ ಕೊಡೋ ಕಣ್ ಬಿದ್ದು ಬಿಡುತ್ತೆ ಇದ್ರಲ್ಲ ಹಾಕೋ ನೀನ್ ನೋಡ್ಲೇಬೇಡ ಅಲ್ಲಿ. ಬ್ಲಾಡಿ ಬಾಗ ಏನಾಯ್ತಪ್ಪ ಬಾಯ್ ಮುಂದೆ ಬಾ ಕೂತ್ಕೊಂಡ್ಬಿಡು ನಾನು ತಿನ್ನಿಸ್ತೀನಿ ಕಂದ ಬಾರಯ್ಯ ಬಂಗಾರಿ ನಮ್ ಕುಕ್ಕು ಸರಿ ಇಲ್ಲ ಊಟ ತಿನ್ಸಕ್ ಬರ್ತಾ ಇಲ್ಲ ಟೇಸ್ಟ್ ನೋಡು ನೀನ್ ಬಿರಿಯಾನಿ ಸೈಡ್ ಮಾಡು ಟೇಸ್ಟ್ ನೋಡು ಕೊಡು ಕೈಗೆ ಕೈಗೆ ನೀನ್ ಹಂಗ್ ಮಾಡ್ಬೇಕಾ ಈ ಬಿರಿಯಾನಿ ನೋಡ್ತಾ ಇದ್ರೆ ನನ್ಗೆನೆ ಫುಲ್ ಟೆಂಪ್ಟಿಂಗ್ ಆಗಿದೆ. ತಿನ್ಸು ಏ ಬೇಬಿ ಹಂಗ್ ಬೇಡ ಹಾ ಹಂಗ್ ತಿನ್ಸು. ಬೇಗ 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 ತಿನ್ನು. ಊಟ ಮಾಡದೆ 1 ವಾರ ಆಯ್ತಣ್ಣ. ಯಪ್ಪ ನಾನ್ ತಿಂತೀನಿ ಆಮೇಲೆ ಸ್ವಲ್ಪ ಈ ಕಡೆ ತಿನ್ನಿ. ವೆರಿ ಗುಡ್. ಚೆನ್ನಾಗಿದೆಯಲ್ಲ, ಸಖತ್ತಾಗಿದೆಯಲ್ಲ. ತಿನ್ಸಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಂಗೆ ಫಸ್ಟ್ ನೆನಪಾಗಿದ್ದು ಮನೇಲಿ ನಾನು ಮಗನ್ಗೆ ಬಿರಿಯಾನಿ ತಿನ್ಸೋದು. ಅದಾದ್ಮೇಲೆ ನಾನ್ ಚಿಕ್ಕವಳಿರ್ಬೇಕಾದ್ರೆ ಅಮ್ಮ ನನಗೆ ಹೇಗೆ ಊಟ ಮಾಡಿಸ್ತಾ ಇದ್ರು, ಸೊ ಆ ಫೀಲಿಂಗ್ ಇತ್ತು ಆಕ್ಚುಲಿ. ಹಾ ನೋಡಿ ಇವಾಗ ಪ್ರೀತಿಯಿಂದ ಮಗು ತರ ತಿನ್ಸು, ನನ್ಗೆ ಏನಾದ್ರು ಹೇಳ್ಬಿಟ್ಟು ತಿನ್ಸು ಬೇಬೆ. ಇವತ್ತು ಮಾತ್ರ ನನ್ನ ಲೈಫಲ್ಲೇ ಯಾರಿಗೂ ಈ ತರ ತಿನ್ಸಿಲ್ಲ ಅಪ್ಪ. ಹೌದಾ, ಯಾರಿಗೂ ತಿನ್ಸಿಲ್ವ? ನಾನು ಲಕ್ಕಿ. ನಮ್ ನಾಯಿಗೆ ಊಟ ಮಾಡ್ದಿರ್ಬೇಕಾದ್ರೆ ತಿನ್ಸ್ತಾ ಇದ್ದೆ ಅಷ್ಟೇ. ಲಕ್ಷ್ಮೀ ಬಾರಿ. ಬಾ ಓಪನ್ ಮಾಡು, ಓಪನ್ ಮಾಡ. ಬೇಡ ಸುಮ್ನೆ ಓಪನ್ ಮಾಡು. ಅಮ್ಮ ನೀವು ಕೈ ತುತ್ ಕೊಡ್ತಾ ಇದ್ರೋ ಪಿಂಡ ಇಡ್ತಾ ಇದ್ರೋ? ನಾನು ಏನೋ ಮಾಡ್ತೀನಿ, ನಿನ್ಗ್ಯಾಕೆ? ಇವಳಿಗೆ ಇಷ್ಟು ತಗೊಂಡ್ರೆ ಅರ್ಧ ಮಾತ್ರ ಬಾಯಿಗೆ ಹೋಗಿರುತ್ತೆ, ಅರ್ಧ ಕೈಯಲ್ಲೇ ಇರುತ್ತೆ. ಮಾತಲ್ಲಿ ಮಾತ್ರ ಬಾಯಿ ದೊಡ್ಡದು, ತಿನ್ನಕ್ ಚಿಕ್ಕದು ಮಜಾ. ಜಾಸ್ತಿ ನೀರಿಗೆ ಉಳಿಯೋಣ, ಊಟ ತಿನ್ನಕ್ಕಾಗಲ್ಲ. ಅಂದ ರಾಜ ವರ್ಮ ಚೆನ್ನಾಗಿ ತಿನ್ನು ಕರ್ಮ. ತಿನ್ಬೇಕಾದ್ರೆ ಮಾತಾಡ್ಬಿಡ, ನೆತ್ತಿಗೆ ಇರುತ್ತೆ, ತೆಗ್ದ್ಬಿಡು. ಪರವಾಗಿಲ್ಲ, ಇವತ್ತೊಂದಿನ ನಿನ್ ಕ್ಯಾರೆಕ್ಟರ್ ಅಲ್ಲಿ ಹೋಗಿ ಶೇವಿಂಗ್ ಮಾಡಿಸ್ಕೊ ಬಂದಿದ್ಯಾ ಅಂತ ಅನ್ಕೊಂಡೆ. ಓ ಸೂರಜ್ಗಿರೋ ಕೆಪಾಸಿಟಿ ನೋಡಿ ಜನ್ರೆ. ಇಷ್ಟು ಪೂಂಡ ಮಾಡ್ತಿದ್ಯಲ್ಲೋ, ಬಾಯ್ ಚಿಕ್ಕದು. ನುಂಗ್ತೀನಿ ತಗೋಣ. ಎಷ್ಟೊತ್ತವರೆಗೂ ಒಳಗಡೆ ಚಾಲೆಂಜ್ ಇದು ಮನೆಯಲ್ಲೆಲ್ಲ ತಿನ್ನೋದು, ಇಲ್ಲಿ ತಿಂತಾ ಇರೋದು ಚಾಲೆಂಜಿಂಗ್ ರೌಂಡ್ ಅಂತ. ಒಳ್ಳೆ ಬಿರಿಯಾನಿ ಕೊಟ್ಟವ್ರೆ ಅಂದ್ರೆ ಬೆಲ್ ಹೊಡಿತೈತೆ. ತಿನ್ಮಾರ ಇಲ್ಲಿ ಮಾತು ಕಮ್ಮಿ ಮಾಡು. ಕನ್ನ ಚೆಲ್ಬಾರ್ದು, ಬಾರೆ ಬಂಗಾರ ಚೆಲ್ಬೇಡ. ಪಾಡ್ಲಗಿಸ್ತಾನಿಗೆ ಬಂದ್ಮೇಲೆ ಎಲ್ಲಾರು ದಪ್ಪ ಆಗಿದ್ಯಾ, ಎಮ್ಮೆ ತರ ಆಗಿದ್ಯಾ ಅಂತವ್ರೆ ಅಂತ ಅಂದ್ಬಿಟ್ಟು ಸಣ್ಣ ಆಗೋಣ ಅಂತ ನೋ ರೈಸ್ ಡಯಟ್ ಮಾಡ್ತಾ ಇದ್ದೀನಿ. ಇವ್ರು ನೋಡಿದ್ರೆ ರೈಸ್ ಬಂಗಾರಿ ಎಲ್ರಿಗೂ ಕೊಡ್ತಾ ಇದೀವಿ, ಎಲ್ರು ಹೊಟ್ಟೆ ತುಂಬಾ ತಿನ್ಬೇಕು. ಆಯ್ತಾ? ಅಂತಿಮ ಯಾತ್ರೆ ಕಾಯ್ತಾ ಇದ್ರ ನೀವೆಲ್ಲರೂ. ಆ ಖುಷಿಲೇ ಬಿರಿಯಾನಿ ಊಟ ಇಟ್ಕೊಂಡಿದೀವಿ, ಎಲ್ರು ದಯವಿಟ್ಟು ತಿನ್ಬೇಕು. ಶೆಕೆ ಆಗ್ತಾ ಇದೆ, ಕೋಟ್ ಬಿಚ್ತೀನಿ ನನಗೆ. ಆಯ್ತಲ್ಲ, ಬಟ್ಟೆ ಟೈಟ್ ಆಗ್ತಿದೆ, ಇರು. ಬಟ್ಟೆ ಟೈಟ್ ಆಗ್ತಿದ್ಯಾ? ಅರೇ ಬೇರೆ ಟಾಸ್ಕಲ್ಲೆಲ್ಲ ಈ ನನ್ ಮಗ ಒಂಚೂರು ಡೆಡಿಕೇಶನ್ ಇರ್ಲಿಲ್ಲ. ತಿನ್ನು ಅಂತ ಅಂದ್ರೆ ನೋಡು ಗುಮ್ಮುನಂಗ್ ಹೆಂಗ್ ತಿಂತಾವನೆ. ಆಯ್ತು ತಿಂದಾರೆ. ಐ ಲವ್ ಯು ಮದರ್ ಇಂಡಿಯಾ, ಮದರ್ ಇಂಡಿಯಾ. ಇಂತ ಘಟನೆ ಇರ್ಬೇಕಾರೆ ಬಾ. ನೀವು ಮಾಡೋ ಅಡುಗೆನೂ ತಿನ್ಬೇಕು, ಬಿರಿಯಾನಿ ತಿನ್ಬೇಕು. ಬೇರೆ ದಾರಿ ಇಲ್ಲ, ಬಾ. ನಾವು ಟಾರ್ಚರ್ ತಗೊಳಲ್ವಾ ನಿಂದು? ಬಾ ಬೇಗ ತಗೊಳ್ಳೋ. ಆಗುತ್ತೆ, ನಿನ್ ಕೈಲಿ ಆಗುತ್ತೆ. ಇರು ಮಗ ನೀರು ಕುಡಿತೀನಿ ಒಂಚೂರು. ನೀರ್ ಕುಡಿದ್ರೆ ಇದಾಗುತ್ತೆ, ತಿನ್ನಕ್ಕಾಗಲ್ಲ. ಮಜ್ಜಿಗೆನೆ ಕುಡಿತೀನಿ ಅವನ್ ತರ. ಅಯ್ಯೋ ನೀರು ಕುಡಿಯಪ್ಪ.
ಆಗುತ್ತೆ ಸೂರಜ್ ಆಗುತ್ತೆ ಸೂರಜ್ ಅಮ್ಮ ಒಂದು ಪೀಸ್ ಹಾಕಮ್ಮ. ಇದ್ರಲ್ಲಿ ಮೂಳೆ 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 ಏ ಮೂಳೆ ಏ ಮೂಳೆ ನನ್ನ ಹಾರ್ಟ್ ಒಳಗೆ ಹಾರ್ಟ್ ಒಳಗಡೆ ಚಂದನ್ ಇರ್ಬೇಕಾದ್ರೆ ಬೇರೆ ಹೆಂಗ್ ಹೋಗುತ್ತೆ ಆರಾಮಾಗಿ ಒಂದ್ ನಿಮಿಷ ನೋಡಿಲಿ. ಉಂಡೆ ಮಾಡು ಉಂಡೆ ಉಂಡೆ ಮಾಡ್ತೀನಿ ಉಂಡೆ. ಉಂಡೆ ಮಾಡು ಉಂಡೆ ಮಾಡು ಹಾಕುವ. ವಿಧಿ ಬರಹ ಎಂತ ಘೋರ ಇಷ್ಟ ಆಗಿರೋದು ಇವತ್ತು ಭಾರ. ಆಡೋಳು ಹಲೋ ಆಡೋಳು. ವಿಧಿ ಬರಹ ಎಂತ ಘೋರ. ತಿನ್ಕೊಂಡು ಆಡು. ಇವಾಗ ಆಡು ಇವಾಗ ಆಡು. ಆಡೋಳು ಲೆವಂತು ತಿಂತೀಯನಾ ಲೆವಂತು ತಿಂತೀಯನಾ? ಒಂದ್ ನಿಮಿಷ ಟೇಸ್ಟ್ ಚೇಂಜ್ ಮಾಡೋಣ. ಟೇಸ್ಟ್ ಚೇಂಜ್ ಮಾಡೋಣ. ನೀನ್ ಜಾಸ್ತಿ ಕುಡಿಬೇಡ, ಸ್ವಲ್ಪ ಕುಡಿ. ಅಯ್ಯಯ್ಯೋ ಆಯ್ತಲ್ಲಕ್ಕ, ಜಿಂಗಿ ಚಕ ಆಗೋಯ್ತಲ್ಲಪ್ಪ. ಈಗ ಖಾಲಿ ತಿಂದ್ಬಿಟ್ರೆ ಏನ್ ನನ್ಗೆ ಪ್ರೈಸ್ ಕೊಟ್ಬಿಡ್ತಾರೆ? ತಾಣಿ ಇದನ್ನ ತಿಂದ್ರು ನಮಗೆ ಪ್ರೈಸ್ ಕೊಡಲ್ಲ. ಬೀಗ್ ರೂಟಕ್ಕೆ ಬಂದಿದ್ವಿ ಎಲ್ಲ ತರ ಊಟ ಮಾಡೋ ಸುಮ್ಕಿರು. ಆಗಲ್ಲ ಆಗಲ್ಲ, ಬೀಗ್ ರೂಟ್ ತರಲ್ಲ, ಆಗದೇ ಇಲ್ಲ. ಬೇರೆಯವರೆಲ್ಲ ಕಾಯ್ತಾವ್ರೆ ಊಟಕ್ಕೆ, ನಾವು ಒಬ್ರೇ ತಿನ್ನದ್ರೆ ಪಂಚಿಲ್ ಊಟ ಮಾಡ್ದಂಗಿರಲ್ಲ. ಇಲ್ಲಿ ಬನ್ನಿ ಇಲ್ಲಿ. ಹಿಂಗ್ ತಿನ್ನಿಸ್ಬೇಕು. ಏನ್ ಡ್ರಾಮಾ ಮಾಡ್ತೀಯ ಗೊತ್ತಾ? ಇವತ್ತು ಅನ್ಸ್ತದೆ ನಂಗೆ ಸೂರಜ್ ಬರ್ಬಾರ್ದಿತ್ತ ಅಂತ. ಸೂರಜ್ ಅವಳು ಏನಂತಾರೆ ಗೊತ್ತಾ? ಇವತ್ತು ಅನ್ಸ್ತಿದ್ದೆ ನನಗೆ ಸೂರಜ್ ಬರ್ಬೇಕಾಯ್ತು, ಚೆನ್ನಾಗಿ ದನ ತಿಂತವನೆ, ಆ ದನ ನಾಯಿ ನನ್ನ ಮಗ ಅಂತ ಹೇಳ್ತವನೆ. ಯಪ್ಪ ನಿನ್ ದನ ಅಂತವಳೆ. ಏನೋ ಏನೋ ದನ ತಿಂದಿದ್ದೀನಾ? ಸೂರಜು ಆರಾಮಾಗಿ ತಿನ್ನೋ. ಏನು ಹಂಗ್ ತಿಂತಿದ್ಯಾ? ಏನು ಹಂಗ್ ತಿಂತಿದ್ಯಾ? ನಾನು ಈ ಗೇಮ್ ಇಂದ ಹೊರಗಡೆ ನಿವೃತ್ತಿ ತಗೋತಾ ಇದ್ದೀನಿ. ಸಾಕು. ಅಲ್ಲ ತಿನ್ನಿಸ್ಲಾ? ಚಿಕ್ ಚಿಕ್ದು. ಯಪ್ಪ ಅಪ್ಪ ಕುಣಿದು ಕುಣಿದು ಬಾರೆ ನಲಿದು ಬಾರೆ ಜೀವಕ್ಕಿಂತ. ನೀನು ಎಲ್ಲ ಸರಿಯಾಗಿ ತಿನ್ನಲ್ಲಪ್ಪ. ಬಾಳ ನೀಟಾಗಿ ತೆಗಿ. ಅಂತ ನೀನೇನ್ ಹೀರೋಯಿನಾ? ನೀರು ಕೊಡ್ತಾ ಇಲ್ಲ, ಮೊಸರು ಬಜ್ಜಿ ಕೊಡ್ತಾ ಇಲ್ಲ, ಮಸಾಲೆ ಕೊಡ್ತಾ ಇಲ್ಲ, ಬರೀ ಅನ್ನ ತುರ್ಕಿ 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 ಸಾಯಿಸ್ತಾವನೆ. ಹಾಕಲ್ಲ. ಆಗತ್ತೆ ಇಲ್ಲ, ನಿಮ್ ಕೈಯಲ್ಲಿ ಆಗಲ್ಲ ಅಂತ ಏನು ಇಲ್ಲ ಸೂರಜ್, ಆಗತ್ತೆ. ಇದಾದ್ಮೇಲೆ ಒಂದು 2 ಅವರ್ ರೆಸ್ಟ್ ಬೇಕು, ಶೂಟಿಂಗ್ ಬೇಡ ಪ್ಲೀಸ್. ಮಗ ಈ ಟಾಸ್ಕ್ ಸೋತ್ಬಿಡು ನಮ್ಮ ಮಗ, ಪ್ಲೀಸ್. ನಿನ್ ಕಾಲೇ ಆರಾಮಾಗಿ ತಿನ್ನಿಸ್ತಿದ್ದೀನಿ ನೋಡು. ಸೋಲ್ಬಾರ್ದು ಯಾವತ್ತು, ನಾವು ಗೆಲ್ಬೇಕು. ಮಗ ಬೆಳಗ್ಗೆ 7 ಕಿಲೋಮೀಟರ್ ಓಡ್ಬಿಟ್ಟು ಬಂದಿದ್ದೆ ಮಗ, ಕ್ಯಾಲರೀಸ್ ಕರಗಿಸೋಣ ಅಂತ. ನಾವು ಸೋಲ್ಬಾರ್ದು, ತಿನ್ಬೇಕು. ತಿನ್ನೋ. ಇದು ಅವ್ಳು ಚಾಲೆಂಜ್ ಮಾಡಿದೆ, ನನ್ನ ಹುಡುಗ ತಿಂತಾನೆ ಅಂತ. ಏನು ಮಾಡಿಲ್ಲ. ಬೇಡ ಸೂರಜ್ ಬೇಡ. ಚಾಲೆಂಜ್ ಮಾಡಿದೆ, ತಿನ್ನೋ. ಇವತ್ತೇ ನನಗೆ ಗೊತ್ತಾಗಿದ್ದು, ಅತಿಯಾಗಿ ಇಷ್ಟ ಆಗೋದು ಕೂಡ ಒಂದೊಂದಿನ ವಾಂತಿ ಆಗುತ್ತೆ ಅಂತ. ಅದಕ್ಕೆ ಚಂದನ್ನ ಬಿಟ್ಟು ಚಂದನ್ ನನ್ನ ಪಾಲಿಗೆ ವಿಷ ಆಗೋದ, ವಿಷ ಆಗಿ ವಿಷಾದ ಹೇಳಿ ಹೋಗ್ಬಿಟ್ಟ. ಪಾಪ. ಯಾರು ತಿಂದಿಲ್ಲ. ಅವ್ನು ತಿಂದಿಲ್ಲ, ನೀನೆಲ್ಲ ತೋರ್ಸ್ಕೊಟ್ಬಿಟ್ಟೆ. ಆಗ್ತಿಲ್ಲ. ಅವ್ನು ತಿನ್ ಮುಗಿಸ್ತಾನೆ. ಬಾ, ಇಷ್ಟು ತಿನ್ಬಿಡು. ನೋಡಿ, ಇಷ್ಟು ತಿಂದ್ಮೇಲೆ ಆಟಗಳಾಡು. ಬಾ ಪ್ಲೀಸ್, ಆಗುತ್ತೆ ಬಾ, ನಿನ್ ಕೈಲಾಗುತ್ತೆ ಬಾ. ನಿಂಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ನಿಂಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಪಾಪ ಸೂರಜ್. ಫುಲ್ ಆಗಿದೆ.
ಚೆಫ್ ನನಗೆ ಸಿಸರಿನ್ ಮಾಡಿ ಅನ್ನ ತೆಗ್ದು ಬಿಡಿ. ಇಷ್ಟ ಆಗಿದ್ದು ಇಷ್ಟು ಕಷ್ಟ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ವರ್ಮ ನನಗಾಗ್ಲೇ ಶಕೆ ಬರ್ತಾ ಇದೆ, ಯಾವ್ದಾರು ಆಂಬುಲೆನ್ಸ್ ಕಾಲ್ ಮಾಡಿ. ಶೆಕೆಗೆ ಆಂಬ್ಯುಲೆನ್ಸಾ? ಟೇಕ್ ಇಟ್ ಯುವರ್ ಈಜಿ ಅಕ್ಕ. ಇವಯ್ಯೋ ಏನೋ ಗೆದ್ಬಿಡು ನಂಗೆ. ನೀವ್ ಗೆಲ್ಬೇಕು, ಅವ್ರಲ್ಲ. ನಂಗೆ ಗೆಲ್ತೀನಿ. ವರ್ಮ ಗೆಲ್ತೀರಾ ನೀವು? ನಂಗೆ ಗೆಲ್ತೀರಾ? ನಂಗೆ ಗೆದ್ಬೇಕು, ನಂಗೆ ಗೆದ್ರೆ. ಇಲ್ಲ ಮರ್ಯಾದೆ ಬರುತ್ತೆ. ವರ್ಮ, ರಾಜ ವರ್ಮ. ಬನ್ನಿ ವರ್ಮ ಅವ್ರೆ. ತಿನ್ಸ್ಲಾ? ಒಂಚೂರು ಸೈಡ್ ಗಿಡ ಸಣ್ಣ ಉಂಡೆ ಮಾಡು. ಇದಕ್ಕಿಂತ ಚಿಕ್ಕದೇನು? ಅಪ್ಪ ತಿನ್ಕತ್ತೀನಿ, ನಾನು ಪಟ್ ತಿನ್ಕತ್ತೀನಿ. ಸಣ್ಣ ಉಂಡೆ ಮಾಡು. ಶಿಲ್ಪ ಸ್ವಲ್ಪ ರೈತ ಬೇಡ ಅಂತೆ, ಅದೆಲ್ಲ ಹಾಕಿದ್ರೆ ಜಲ್ದಿ ಹೋಗುತ್ತೆ ಒಳಗೆ ಬೇಡ ಅಂತೆ, ಕುಡಿತಾರಂತೆ. ಅಂತ ಮಾಡಿದ್ರೆ ಜಲ್ದಿ ಹೋಗುತ್ತೆ ಒಳಗೆ. ಇನ್ನ ನೋಡಿದ್ರೆ ಊಟನೇ ತಿನ್ಬಾರ್ದು ಅನ್ಸತ್ ಕಣೋ. ಇಂಥ ಫ್ರೆಂಡ್ ಇರ್ಬೇಕಾದ್ರೆ ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಬೇಕಾ? ಇಷ್ಟೇ ತಾನೇ ಪ್ರೀತಿ, ಇಷ್ಟೇ ತಾನೇ ಪ್ರೇಮ. ಇನ್ನೇನು ಸ್ಪೆಷಾಲಿಟಿ ಪ್ರೀತಿಲಿ? ಅಲ್ವಾ ಮಗ? ಇದು ಅರ್ಥ ಆಗೋದಕ್ಕೆ ಇವಳಿಗೆ ಇನ್ನೊಂದು ತುತ್ತಿಗೆ ಒಂದು ಮುತ್ತು ಫ್ರೀ ಇದ್ರೆ ಮಾತ್ರ ಈ ಟಾಸ್ಕ್ ಆಟ ಆಡ್ತೀನಿ, ಗೆಲ್ತೀನಿ. ಈ ಡೈಲಿ ನೀವು ಮುತ್ಕೊಟ್ಟೆ ತಿನ್ನೋದಾ? ಇಲ್ಲ ತಾನೆ? ನಿಜ, ನಂಗೆ ಮುತ್ಕೊಟ್ಟೆ ತಿನ್ನಿಸ್ತಾರೆ ನಮ್ ತಾಯಿ. ನಮ್ ತಾಯಿ ಕೈ ತುತ್ತು ತಿನ್ನಿಸ್ಬೇಕಾದ್ರೆ ಮುತ್ತು ಕೊಡ್ತಾರೆ, ನೀನ್ ಕೊಡ್ಲೇಬೇಕು. 2 ಲೀಟರ್ ಹಾಲು, ಎಲ್ರದು ಬಿರಿಯಾನಿ ಎಲ್ಲ ತಿಂತೀರಾ? ಮುತ್ಕೊಡಕ್ ಚಾನ್ಸ್ ಇಲ್ಲ. ಇಲ್ಲ ಕೊಡ್ಲೇಬೇಕು. ಚಾನ್ಸೇ ಇಲ್ಲ. ಹಂಗಿದ್ದ ನಾಡಲ್ಲ. ಪ್ಲೀಸ್ ಸೂರಜ್, ನಾನು ಆಡಲ್ಲ. ಪ್ಲೀಸ್ ಸೂರಜ್, ಪ್ಲೀಸ್. ಮುಗ್ದೋಯ್ತು ಕದೆ. ಆಯ್ತು, ವೇಟ್ ಮಾಡ್ತೀನಿ. ಒಂಚೂರು ಗ್ರೇವಿ ಹಾಕೊಳ್ಳಿ, ಮಾಯಿಶ್ಚರ್ ಒಳಗೆ ಹಾಕಿದೀನಿ ಗ್ರೇವಿ. ಜಲ್ದಿ ಮಾಡಿ. ಹಾಕ್ತಾ ಇದೀನಿ. ಅಯ್ಯೋ ಮಗ, ಬೆವ್ರು ತುರ್ಸಿ ದುಡಿಯೋದನ್ನ ನೋಡಿದ್ದೆ, ಬೆವ್ರು ಸುರಿಸಿ ತಿನ್ನೋದು ಇವತ್ತೇ ಗೊತ್ತಾಗಿದ್ದು. ಒಂದು ಡ್ಯಾನ್ಸ್ ಮಾಡಿ, ನಾಗವಲಿ ಡ್ಯಾನ್ಸ್. ತಾ ತೈ ದಿದ್ದೈ, ತಾ ತೈ ದಿದ್ದೈ. ಏನದು ಸಾಂಗು? ಎಲ್ರಿಗಿಂತ ಜಾಸ್ತಿ ನಾನೇ ತಿಂದಿದ್ದೀನಿ ಮಗ. ಇರೋ ಇಲ್ಲ ಕಣ, ನೋಡು. ಅಮ್ಮ, ಆಂಬುಲೆನ್ಸ್ ಇನ್ನೊಂದು ತುತ್ತು ತಿನ್ಬಿಟ್ಟು ಮೇಲಕ್ಕೆ ಹೋಗೋ. ಈ ಬಜಾರ್ ಬಂತ? ಬಜಾಜ್ ಎಲ್ಲ ಕೊಡೋ. ಬಂದಾಯ್ತು ಬಾ. ಇನ್ನು ಬಜಾರ್ ಬಂದಿರ ತಿನ್ನ. ಬಾಜಾರ ಇಲ್ಲ ಪಿಜಾರ ಇಲ್ಲ, ತಿನ್ನಲಿ. ಶರ್ಮಿ ನನ್ಗೆ ಆಯ್ತು, ನಾನು ಹಿಂಗ್ ಚಂದನ್ ತರ ತಿನ್ನಿಸ್ತೀನಿ ಅಂತ ನಾನು ಕಣ್ ಮುಚ್ಕೊಂಡು ಚಂದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಓಕೆ ಫೈನ್, ಚಂದನ್ ನಂಗೆ ತಿನ್ನಿಸ್ತಾ ಇದ್ದಾನೆ ಅಂತ. ಆಮೇಲೆ ಇದು ಮಮ್ಮಿ ತುತ್ತು, ಇದು ಡ್ಯಾಡಿ ತುತ್ತು, ಇದು ಶರ್ಮಿ ತುತ್ತು. ತಿನ್ಸಿ ಆಕ್ಚುಲಿ ನಾನು ತಿಂತಾನೆ ಕಣ್ಣಾಗ್ತಾ ಇದಾರೆ, ನಮ್ದು ಕಡಿಮೆ ಇದೆ ಅಂತ ಬಿಟ್ಟು ಆಕ್ಚುಲಿ. ಸೊ ವಿನಿಂಗ್ ಚಾನ್ಸಸ್ ಈ ಇದೆ. ತುತ್ತುಗಳನ್ನ ಚಂದನ್ ಏನಾದ್ರು ನಂಗೆ ತಿನ್ಸಿದ್ರೆ ಫುಲ್ ತಿನ್ಬಿಡ್ತಿದ್ಯಾ? ಫುಲ್ ಶರ್ಮಿ ನಿಜವಾಗ್ಲೂ ಹೇಳ್ತೀನಿ, ಈ ನಿನ್ಗೆ ಮಾಡೋರ್ ಕಣ, ನಂಗೆ ಗೊತ್ತಿರ್ಲಿಲ್ಲ. ಒಂದ್ ಸೋಪ್ಗೋಸ್ಕರ ಇವನ್ಗೆ ಅಯ್ಯ ಸೋಪ್ ಕೊಡಿ ಅಯ್ಯ ಅಂತ ಹೇಳಿದ್ ಒಂದೇ ಒಂದ್ ಮಾತು, ತಿನ್ನೋ ಟಾಸ್ಕೆ ಕೊಟ್ಬಿಟ್ಟವ್ರೆ. ಅನು ರೆಕಾರ್ಡ್ ಏನ್ ಗೊತ್ತಾ? ಬಕೆಟ್ ತಿಂತ ಇದೆ. ಫಸ್ಟ್ ಟೈಮ್ ಬಕೆಟ್ ಬಿರಿಯಾನಿ ತಿಂತ ಇದೆ. ನೀನ್ ಮನೇಲಿ ಮಾಡ್ತಾ ಇದ್ದಿದ್ ಬಿರಿಯಾನಿ ತಿಂದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ತಾಯಿ. ಅಮ್ಮ ಪುಷ್ಪಮ್ಮ, ಒಳಗಾಗ್ಲಿ ನಿನ್ಗೆ. ಹ್ಯಾಟ್ಸ್ ಆಫ್ ಸೂರಜ್ಗೆ. ವರ್ಮ, ರಾಜ ವರ್ಮ. ಹಾಕಿ ತುರ್ಕಿ. Yes. Aju.
ವಾಂತಿ ಮಾಡಿದ್ರೆ ಕೌಂಟ್ ಇದೆಯಾ? ಕೌಂಟ್ ಇಲ್ವಾ? ಯಾಕಂದ ಕೊಡೋಣ ಬಾರೋ. ಆಗಲ್ಲಪ್ಪ ಬಿಡಪ್ಪ. ಏ ಬಾರೋ, ಇದೊಂದ್ ತಿನ್ನು. ಐ ಆಮ್ ಫಿಟ್ ಫಾರ್ ಬಾರೋ ಗೊಬ್ಬರ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ನೀನು. ಮುಗೀತ್ ಬಿಡಿ ಇದೊಂದು ತುತ್ತು. ಹಾಸ್ಪಿಟ್ಲ್ ಆಂಬುಲೆನ್ಸ್ ಕರ್ಸಪ್ಪ. ಮುಗ್ದೈತ್ ಬೇಗ ಹೇಳಿ. ಹ್ಯಾಪಿ ಕುಕ್ಕಿಂಗ್. ಸೊ ನಾವು ಕೊಟ್ಟಂತ ಅಡ್ವಾಂಟೇಜ್ ಟಾಸ್ಕ್ ಬಿರಿಯಾನಿ ತಿನ್ನೋದು ನಮ್ಮ ಕ್ವಾಟ್ಲೆಗಳು. ನಮ್ಮ ಪ್ರೀ ಫಿನಾಲೆಗೆ ಅತಿಥಿಗಳಿಗೆ ಒಳ್ಳೆ ಸತ್ಕಾರವನ್ನ ನಾವು ಮಾಡಿದ್ದೇವೆ. ನಿಮ್ಮ ಸಮಯ ಮುಗಿತಿದೆ. ಇನ್ 3, 2, 1 ಗೋ. ಸೊ ಈಗ ನಮ್ಮ ಕ್ವಾಟ್ಲೆಗಳು ಎಷ್ಟು ಬಿರಿಯಾನಿನ ತಿಂದಿದ್ದಾರೆ ಅಂತ ಪರೀಕ್ಷೆ ಮಾಡುವಂತ ಸಮಯ. ಸೊ ಮೊದಲನೇ ಟೇಬಲ್ ಇಂದ ಶುರು ಮಾಡೋಣ. ಚಂದ್ರಣ್ಣ ಹಾಗೂ ತುಕಾಲಿ. ಸೂರಜ್ ಅಂಡ್ ಶಿಲ್ಪಾ ಬನ್ನಿ. ರಘು ಮತ್ತೆ ಗೊಬ್ಬರ. ಈಗ ಮುಂದೆ ಬರ್ತಾ ಇರೋದು ದಿಲೀಪ್ ಹಾಗೂ ವಾಣಿ. ಮುಂದೆ ಬರ್ತಾ ಇರೋದು ಪ್ರಶಾಂತ್ ಹಾಗೂ ಕಾವ್ಯ. ಸೋನಿ ಹಾಗೂ ಶರ್ಮಿ. ನಮ್ಮ ಕ್ವಾರ್ಟರ್ಗಳಿಗೆ ಈ ಒಂದು ಅಡ್ವಾಂಟೇಜ್ ಟಾಸ್ಕ್ಗೆ ಅಂತ ಅನ್ಬಿಟ್ಟು ಪ್ರತಿಯೊಂದು ಬಕೆಟ್ ನಲ್ಲಿ ನಾವು 2.5 kg ಬಿರಿಯಾನಿನ ಕೊಟ್ಟಿದ್ವಿ. So, ಈ 2.5 kg ಬಿರಿಯಾನಿಯಲ್ಲಿ ಕ್ವಾಟ್ಲೆಗಳು ಎಷ್ಟು ತಿಂದು ಮುಗಿಸಿದೀರಾ ಅಂತ ಜಡ್ಜಸ್ ಆಲ್ರೆಡಿ ವೇ ಮಾಡಿ ಬರೆದು ಇಟ್ಕೊಂಡಿದ್ದಾರೆ. ಪ್ರೀ ಫಿನಾಲೆ ಅಡ್ವಾಂಟೇಜ್ ಟಾಸ್ಕ್ ನ ವಿನ್ನರ್ ಯಾರು ಅಂತ ನಾವು ತಿಳ್ಕೊಳ್ಳುವಂತ ಸಮಯ ಬಂದಿದೆ. ಯಾರ್ಯಾರು ಯಾವ ಯಾವ ಸ್ಥಾನದಲ್ಲಿದ್ದಾರೆ, ಎಸ್ಪೆಷಲಿ ತುಕಾಲಿ ಯಾವ ಸ್ಥಾನದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕುತೂಹಲವಾಗಿ ಏನ್ ಅದ್ರಲ್ಲಿ ಕುತೂಹಲನೇ ಉಳಿದಿಲ್ಲ. ಹಿಸ್ಟ್ರಿ ಅಕ್ಕ, ನಿಮ್ಗೆ ಇನ್ನೊಂದು ವಿಷಯ ಜ್ಞಾಪಕ ಇರ್ಲಿ. ನಾನು ಜಾಸ್ತಿನೇ ತಿಂತಾ ಇದ್ದೆ. ಈ ವಯ್ಯ ತಿಕ್ಕಿ ಕೊಡ್ತಾ ಇದ್ರಿಂದ ತಿನ್ನಕ್ಕಾಗಿಲ್ಲ. 50,000ಕ್ಕಿಂತ ನನಗೆ ಆರೋಗ್ಯ ಮುಖ್ಯ ಅಕ್ಕ. ನಿಮಗೆ ಕೊಟ್ಟಿದ್ದು 2.5 kg ಬಿರಿಯಾನಿ, ಆದ್ರೆ ನೀವು ಉಳಿಸಿರೋ ಬಿರಿಯಾನಿ ತೂಕ 1 kg 728. ರಘು ಅಂಡ್ ಗೊಬ್ಬರ ಅವರೇ, ನೀವು ಉಳಿಸಿರುವಂತ ಬಿರಿಯಾನಿ 1 kg 560 ಗ್ರಾಮ್. ಹತ್ತತ್ರ ಗೊಬ್ಬರ 1 kg ಬಿರಿಯಾನಿನ ತಿಂದು ಮುಗಿಸಿದ್ರ. ನೈಸ್ ಗೊಬ್ಬರ. ಥ್ಯಾಂಕ್ ಯು ಸೋ ಮಚ್. ಕಾವ್ಯ ಮತ್ತು ಪ್ರಶಾಂತ್ ಟೀಮ್, ನೀವು ಉಳಿಸಿರುವಂತ ಬಿರಿಯಾನಿ 1 kg 430 ಗ್ರಾಮ್. ಸೂಪರ್. ಏನ್ ಸೂಪರ್. ತಿಂದಿರೋದೆಷ್ಟು? 1 kg. ನೀವು ತಿಂದಿರೋದು 1 kg 38 ಗ್ರಾಮ್. ನೆಕ್ಸ್ಟ್ ಥರ್ಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ಸೋನಿ ಶರ್ಮಿತಾ ನಿಮ್ ಟೀಮ್. ಅಂದ್ರೆ ನೀವ್ ತಿಂದಿರೋದು 1 kg 138 ಗ್ರಾಮ್ ತಿಂದಿದ್ದೀರಾ. ಸೋನಿ, ಕಂಗ್ರಾಚುಲೇಷನ್. ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳೋ ಸಮಯ. ಆದ್ರೆ ಇವಾಗ ಹೇಳ್ತೀನಿ, ಇಬ್ಬರಿಗೂ ವ್ಯತ್ಯಾಸ ಇರೋದು ಬರೀ 100 ಗ್ರಾಮ್. ಅಯ್ಯಪ್ಪ, ಅಂದ್ರೆ ವಾಣಿ ಸೂರಜ್. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳೇ ಬಿಡ್ತೀನಿ, ಯಾಕಂದ್ರೆ ನನಗದು ತುಂಬಾ ಆಶ್ಚರ್ಯ ಅಂತ ಅನಿಸ್ತು. ಆ ಸೆಕೆಂಡ್ ಪ್ಲೇಸ್ ದಟ್ ಈಸ್
ವಾಣಿ ಅಂಡ್ ದಿಲೀಪ್ ಸೆಕೆಂಡ್ ಪ್ಲೇಸ್. ವಾಣಿ, ನೀವು ತಿಂದಿರೋದು 1 kg 246 ಗ್ರಾಮ್. ಸೂರಜ್ ಅಂಡ್ ಶಿಲ್ಪಾ ನೀವ್ ತಿಂದಿರೋದು 1 kg 376 ಗ್ರಾಮ್ ತಿಂದಿದ್ದೀರಾ. ಕಂಗ್ರಾಚುಲೇಷನ್. ಈ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಜಾಸ್ತಿ ಬಿರಿಯಾನಿನ ತಿಂದು ಅಡ್ವಾಂಟೇಜ್ ಟಾಸ್ಕ್ ನ ಗೆದ್ದಿರೋದು ಇಟ್ ಇಸ್ ಸೂರಜ್ ಅಂಡ್ ಶಿಲ್ಪಾ. ಈಗ ತನ ಅಡ್ವಾಂಟೇಜ್ ಟಾಸ್ಕ್ ಮುಗ್ದಿದೆ. ಅಂದ್ರೆ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್ ಏನು ಅಂತ ನಮ್ಮ ಶೆಫ್ ಹತ್ರ ಕೇಳುವಂತ ಸಮಯ. ಶೆಫ್, ಈಗ ಅವರೆಲ್ಲರೂ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಬಿರಿಯಾನಿನ ತಿಂದಾರೆ. ಬಿರಿಯಾನಿ ಇನ್ನೂ ರುಚಿಯಾಗಿ ಬರಬೇಕು ಅಂತ ಅಂದ್ರೆ ಏನಾದ್ರೂ ಒಂದು ಸೀಕ್ರೆಟ್ ಟಿಪ್ ಕೊಡಿ ನಿಮ್ದು. ಬಿರಿಯಾನಿ ಅಂದ್ರೆ ಇಟ್ ಕಮ್ಸ್ ಫ್ರಮ್ ದ ಪರ್ಷಿಯನ್ ವರ್ಡ್ ಬಿರಿಯಾನಿ ಟು ಸಾಫ್ಟ್. ಓಕೆ, ಯಾವತ್ತೂ ಬಿರಿಯಾನಿ ಮಾಡುವಾಗ ಎಣ್ಣೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಎಣ್ಣೆ ಹಾಕ್ಬಿಟ್ಟು, ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಆಯಿಲ್, ಚೆನ್ನಾಗಿರೋ ಆಯಿಲ್ ಹಾಕ್ಬಿಟ್ಟು ನೀವು ಈರುಳ್ಳಿ ಹೋಲ್ ಸ್ಪೈಸಸ್ ಹಾಕಿ ಚೆನ್ನಾಗಿ ಸಾಟೆ ಮಾಡಬೇಕು. ಇವಾಗ ನೀವು ತಿಂದಿರೋ ಸ್ಟೈಲ್ ಬಿರಿಯಾನಿಗೆ ಆನಿಯನ್ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಿದ್ರೇ ಆ ಟೇಸ್ಟ್ ಬರೋದು. ದಯವಿಟ್ಟು ಅದರಲ್ಲಿ ಅರ್ಜೆಂಟ್ ಮಾಡಿ ಆನಿಯನ್ಸ್ ಚೆನ್ನಾಗಿ ಸಾಟೆ ಆಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಗರಂ ಮಸಾಲೆ ಏನೇನು ಹಾಕಬೇಕು ಹಾಕಿ. ಸೊ ಆನಿಯನ್ ಸಾಟೆ ಚೆನ್ನಾಗಿದ್ದರೆ ಬಿರಿಯಾನಿ ಫ್ಲೇವರ್ ಸಖತ್ತಾಗಿರುತ್ತೆ. ಆ್ಯಂಡ್ ಅದರಲ್ಲೂ ಆಯಿಲ್ ನೀವು ಫಾರ್ಚೂನ್ ಆಯಿಲ್ ಯೂಸ್ ಮಾಡಿದ್ರೆ ಅಪ್ಪ ಅಂತಿ. ಚಂದ್ರಣ್ಣ, ಇಷ್ಟು ದೂರ ಜರ್ನಿ ಆಯ್ತು ಆಯ್ತಾ, ಇಲ್ಲಿಂದ ಮುಂದಕ್ಕೆ ಫಿನಾಲೆಗೆ ಹೋಗಿ ತಲುಪೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಚಂದ್ರಣ್ಣ? ಅಲ್ಲ, ನಿಜವಾಗ್ಲೂ ಇಲ್ಲಿಗೆ ಬಂದಾಗ ನಮ್ಗೆ ಭಯ ಇತ್ತು. ಲಕ್ಷಾಂತರ ಅಡುಗೆಗಳಿದೆ, ನೀವು ಕೊಡೋ ಅಡುಗೆನ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನ ಇಸ್ಕೊಂಬಂದ್ವಿ. ಇವತ್ತವರೆಗೂ ನಮ್ಗೆ ಬರ್ತಾ ಇದ್ವಿ, ಒಂದು 10-20 ಅಡುಗೆ ಮಾಡ್ತಾ ಇದ್ವಿ, ಖುಷಿಯಾಗಿ ತಿನ್ನಿಸ್ತಾ ಇದ್ವಿ. ಇವಾಗ ಇಲ್ಲಿಗೆ ಬಂದಮೇಲೆ ಇದೆಲ್ಲ ಇದೆಯಾ, ಇದೆಲ್ಲ ನೋಡಬೇಕು, ಕಲಿಬೇಕು ಅಂತ ಬಂತು. ಯಾಕೆಂದರೆ ಬಂದಮೇಲೆ ಸೋಲು ಗೆಲುವು ಇದ್ದೇ ಇರೋದು. ಆದರೂ ಅದರಲ್ಲಿ ಅಟ್ಲೀಸ್ಟು ಒಂದು 70-30 ಇರಬೇಕಲ್ವಾ. ಬಂದು ಕಷ್ಟಪಡೋಣ ಅಂತೇಳಿ ಒಂದು ಧೈರ್ಯ ಇದೆ, ಮಾಡಬಹುದು ಅನ್ನೋ ಧೈರ್ಯ ಇದೆ. ಇವತ್ತು ಅಡುಗೆ ಈಸಿಯಾಗಿ ಅಂತ ಅನ್ಕೊಂಡಿದ್ದೀನಿ. ದೇವ್ರು ಇದ್ದಾನೆ. ನಿಮಗೇನು ಎಲ್ಲ ಚಾಟಪಟ ಅಷ್ಟೇ ಇಲ್ಲ. ನನಗೆ ಏನ್ ಅನ್ಸತ್ ಗೊತ್ತಾ, ಮೊದಲನೇ ವಾರನ 2ನೇ ವಾರನೋ ನನಗೆ ಗೊತ್ತಿಲ್ಲ, ನೀವು ಡೇಂಜರ್ ಝೋನ್ ಬಂದ್ರಿ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ಇದೆಯಲ್ಲ, ಬಹುಶಃ ನಾವೆಲ್ಲರೂ ಒಂಥರ ಸಿಕ್ಕಾಪಟ್ಟೆ ಆಶ್ಚರ್ಯ ಪಟ್ವಿ. ಅವತ್ತಿರೋ ಚಂದ್ರಣ್ಣ ಇವತ್ತಿರೋ ಚಂದ್ರಣ್ಣ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂತ ನನ್ಗನ್ಸುತ್ತೆ. ಈ ಬದಲಾವಣೆ ತುಂಬಾ ಖುಷಿ ಆಗುತ್ತೆ. ಅಲ್ಲ, ನೀವು ಹೇಳಿದ್ದು ಅವತ್ತು ಬುದ್ಧಿ ಮಾತು ಹೇಳಿದ್ದು, ಆಮೇಲೆ ಹೋಗ್ತಾ ಹೋಗ್ತಾ ನಾವೆಲ್ಲ ಒಳಗಡೆ ಅರಿವುಗಳು ತಿಳ್ಕೊಂಡಾಗ ನಾವೇನು ಇಲ್ಲ ಇದ್ರಲ್ಲಿ ಝೀರೋ. ನಮ್ಗೊಂದು 10 ಅಡಿಗೆ ಬಂದಿದ್ದಷ್ಟು ನಾವು ಹೀರೋ ಅಲ್ಲ. ನಾವು ಕಷ್ಟಪಟ್ಟು ಅಡಿಗೆ ಕಲ್ತಿ ಮಾಡ್ತೀವಲ್ಲ, ಹೀರೋ ಆಗ್ತೀವಿ. ಚಂದ್ರ, ಯಾವತ್ ನೀವ್ ಇಷ್ಟು ಮಾತಂದಿದ್ದೀರೋ ನನ್ನ ಮನ್ಸಲ್ಲಿ ನೀವು ಹೀರೋನೇ. ಯಾಕಂದ್ರೆ ಈ ವಯಸ್ಸಲ್ಲೂ ನಾನು ಕಲಿಬೇಕು, ಇನ್ನ ಮಾಡ್ಬೇಕು, ಇನ್ನ ಮುಂದೆ ಹೋಗ್ಬೇಕು ಅಂತ ಹೇಳ್ತೀರಾ. ಸಲ್ಯೂಟ್, ಹೀರೋನೇ ನೀವು. ಧನ್ಯವಾದಗಳು ಸರ್, ಧನ್ಯವಾದ. ಶರ್ಮಿತಾ ಅವರೇ, ಸೇಮ್ ನನಗಂತೂ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಷ್ಟು ದಿನ ಜನರು ನನ್ನನ್ನ ಕಲಾವಿದೆಯಾಗಿ ಗುರ್ತಿಸಿದ್ರು. ಸೊ ಯಾರಿಗೂ ಈ ವರ್ಷನ್ ಗೊತ್ತೇ ಇಲ್ಲ. ಮನೆಯಲ್ಲಿ ಅಫ್ಕೋರ್ಸ್ ಐ ಆಮ್ ಅ ಗುಡ್ ಕುಕ್ ಅಂತ ಗೊತ್ತಿತ್ತು. ಬಟ್ ಇವತ್ತು ಆಚೆ ಹೋದಾಗ ಕ್ವಾಟ್ಲೆ ಕಿಚನಿಂದ ಹೊರಗೆ ತುಂಬ ಜನ ರೆಕಗ್ನೈಸ್ ಮಾಡಿ ಹೇಳ್ತಾರೆ, ನೀವು ಮಾಡಿದ ರೆಸಿಪಿ ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅಂತ. ಇಲ್ಲೂ ಎಷ್ಟೊಂದು ಜನ ಕೇಳ್ತಾರೆ ಅದ್ರದ್ದು ರೆಸಿಪಿ ನಮಗೆ ಬೇಕು ಅಂತ ಹೇಳಿ. ಅದು ತುಂಬ ಖುಷಿ ಕೊಡುತ್ತೆ. ನಾವು ಇಷ್ಟು ಶ್ರಮಕ್ಕೆ ಆ ಒಂದು ಟೈಟಲ್ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ, ಅಕಾರ್ಡಿಂಗ್ ಟು ಮೀ. ದಟ್ಸ್ ನೈಸ್. ಕಾವ್ಯ, ರೈಸ್ ಬಾತ್ ಬಂಗಾರಿ. ಬಹುಶಃ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಹಾರ್ಡ್ಲಿ ವೀಕೆಂಡ್ಸ್ ಅಲ್ಲಿ ಅಥವಾ ಯಾವ್ದಾದ್ರು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಡಿಶಸ್ ನೋಡಿದಾಗ ಮಾತ್ರ ಕುಕ್ ಮಾಡ್ತಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ 1-2 ಎಪಿಸೋಡ್ ಲೈಕ್ ಟ್ರೈ ಮಾಡೋಣ ಅಂತ ಕುಕ್ ಮಾಡಿದೆ, ಟು ಬಿ ಹಾನೆಸ್ಟ್, ಲೈಕ್ ಹೇಗೆ ಮಾಡ್ತೀನಿ ಅಂತ. ಆಮೇಲೆ ಹೋಗ್ತಾ 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 ಐ ಬಿಲ್ಟ್ ಅ ಪ್ಯಾಷನ್ ಫಾರ್ ಕುಕಿಂಗ್. ಆ್ಯಕ್ಚುಲಿ ನಾನೇ ಅನ್ಕೊಂಡಿರ್ಲಿಲ್ಲ. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ಫಿನಾಲೆಗೆ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ದಿಸ್ ಫಿನಾಲೆ ಮೀನ್ಸ್ ಅ ಲಾಟ್ ಟು ಮೀ. ಐ ವಿಲ್ ಪುಟ್ ಮೈ 100%. ಆಲ್ ದಿ ವೆರಿ ಬೆಸ್ಟ್. ಶಿಲ್ಪು, ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಬಂದಾಗ ನಾನು ಚೀಸ್ ಮ್ಯಾಗಿ ಮಾಡ್ತೀನಿ, ಪಾಸ್ತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಪ್ರೌಡ್ ಆಗಿ ಹೇಳ್ತೀನಿ, ನಾನು ಇಂಟರ್ನ್ಯಾಷನಲ್ ಡಿಶ್ ಮಾಡ್ತೀನಿ, ಕಾಜು ಮಾಡ್ತೀನಿ, ಪತ್ರೊಡೆ ಮಾಡ್ತೀನಿ ಅಂತ. ಸಾರಿ, ಅದು ಹೇಳ್ಬೇಡಿ, ಅದು ಹೇಳ್ಬೇಡಿ, ಪತ್ರೊಡೆ ಮಾತ್ರ ಹೇಳ್ಬೇಡಿ. ನನ್ನ ಜರ್ನಿ ತುಂಬಾ ಈಸಿ ಆಗಿರಲಿಲ್ಲ, ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಆಕ್ಚುಲಿ ಡೌನ್ ಇಂದ ಮೇಲೆ ಹೋಗ್ತಾ ಇದೆ ಅಂತ ಶೆಫೇ ಹೇಳ್ತಾ ಇದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಇನ್ನು ಮುಂದಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಎಸ್, ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಟೈಮ್ ರಘು
ಊಟ ಅಂದರೆ ನಂಗೆ ತುಂಬ ಇಷ್ಟ. ಸೊ ಮುಂಚೆ ನಾನು ಯಾವಾಗೂ ಒಂದು 4-5 ಅಡುಗೆ ಮಾಡ್ಕೊಂಡು ಅದನ್ನೇ ತಿಂತಾ ಇದ್ದೆ. ಆ್ಯಂಡ್ ಐ ಯೂಸ್ ಟು ಲವ್ ಇಟ್. ಬಟ್ ಯಾವಾಗ ದೇ ಕಾಲ್ಡ್ ಮೀ, ನಾನು ಇದು ಪರ್ಫೆಕ್ಟ್ ಫಿಟ್ ಅಲ್ಲ ಅಂತ ಅನ್ನಿಸ್ತು. ನಾನು ಬರಲ್ಲ ಅಂತಲೇ ಹೇಳಿದೆ ಶೋಗೆ. ಬಟ್ ಸಮೌ ಡೆಸ್ಟಿನಿ ಅಂತಾರಲ್ಲ, ಸೊ ಸೆಲೆಕ್ಟ್ ಆದೆ. ಆ್ಯಂಡ್ ಎವ್ರಿ ವೀಕ್ ವಾಸ್ ಎ ನ್ಯೂ ಥಿಂಗ್. ಅಂದರೆ ತುಂಬ ಕಲಿತೆ ನಾನು. ಆ್ಯಂಡ್ ಎವ್ರಿ ವೀಕು ಇಟ್ ವಾಸ್ ಚಾಲೆಂಜ್. ಸೊ ಇದ್ದಿಲ್ಲ ಅಂದ್ರು ಐ ಹ್ಯಾವ್ ಲಾಡ್ ಆಫ್ ಮೆಮೊರೀಸ್ ನಿಮ್ಮ ಜೊತೆ, ಜಡ್ಜಸ್ ಜೊತೆ, ಕಾಲೇಗಳ ಜೊತೆ. ಇದು ಯಾವತ್ತೂ ಮರೆಯಲ್ಲ ನಾನು. ಅಮೇಝಿಂಗ್ ಟೈಮ್ ಅಂತ ಒಂದು ಕಾನ್ಫಿಡೆಂಟ್ ಇದೆ. ಆದ್ರೂ ಆಗಲ್ಲ, ನೋಡೋಣ. ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ. ಐ ಕ್ಯಾರಿ ಮೆಮೊರಿ. ನಮ್ಮ ಮೆಮೊರಿನ ತಗೊಂಡು ಹೋಗ್ತೀನಿ. ಐ ಜಸ್ಟ್ ಲವ್ ಇಟ್. ಅಮೇಝಿಂಗ್. ಮೊದಲನೇ ಫಿನಾಲೆಗೆ ಮೊದಲನೇ ವಿಶಸ್. ಥ್ಯಾಂಕ್ ಯು. ದಿಲೀಪ್, ಸೊ ನಾನೇನ್ ಅನ್ಕೊಂಡೆ, ನಾನ್ ಮತ್ತೆ ಚಂದು ಮಾತಾಡ್ಕೊಂಡಿದ್ವಿ ಲೈಕ್ ಮ್ಯಾಕ್ಸಿಮಮ್ ಅಂದ್ರೆ 3 ವೀಕ್ ಕಣೋ ನಾವಿಬ್ರು ಹೋಗ್ಬೋದು ಅಂತ. ಸೊ ಇದು ಫಸ್ಟ್ ಕಾನ್ವರ್ಸೇಷನ್ ನಂದು ಮತ್ತೆ ಚಂದನ್ ಶುರು ಆಗಿರೋದು. ಯಾಕಂದ್ರೆ ಇಲ್ಲಿ ಬಂದ್ ಕೂಡ್ಲೆ ಫಸ್ಟ್ ನೋಡಿದ್ ಚಂದಣ್ಣನ, ಆಮೇಲೆ ಅಮ್ಮನ ನೋಡಿದ್ವಿ, ಕೆಂಪಮ್ಮ. ಮಗ ಇಷ್ಟು ಜನ ಇದಾರಲ್ವಾ, ನಾವೇನ್ ಮಾಡ್ತಿದ್ವಿ ಇಲ್ಲಿ? ಏನಿಲ್ಲ ಮಗ, ನೀವು ಒಂದು 3 ವೀಕ್ ಮಗ ಮಾಡ್ಕೊಂಡು ಅಂತ ಡಿಸೈಡ್ ಆಗಿದ್ವಿ. ಬಟ್ ಏನೋ ಗೊತ್ತಿಲ್ಲ. ಅಂಡ್ ಫಸ್ಟ್ ವೀಕ್ ನಾನು ಏನ್ ಕುಕಿಂಗ್ ಮಾಡಿದ್ವಿ ಚೆನ್ನಾಗಿ ಬಂದಿಲ್ಲ. ಸೊ ಅಮ್ಮ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು. ಸೊ ನೆಕ್ಸ್ಟ್ ವೀಕ್ ಅವ್ರು ನನಗೆ ಕೂರಿಸಿ ಎಲ್ಲ ಹೇಳ್ಕೊಟ್ರು, ಈ ಥರ ಮಾಡು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇಲ್ಲಿವರೆಗೂ ತಂದು ನಿಲ್ಸಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ಇವಾಗ ನನಗೆ ಗೊತ್ತಿಲ್ಲರೋ ಡಿಶ್ನ ಚೆನ್ನಾಗಿ ಮಾಡ್ತೀನಿ, ಯಾವುದೇ ಕೊಟ್ಟರು ನಾನು ಟ್ರೈ ಮಾಡಿ ಬೆಟರಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ಥ್ಯಾಂಕ್ಸ್ ಟು ಕ್ವಾಟ್ಲೆ ಕಿಚನ್. ಆ್ಯಂಡ್ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಡೆಫಿನೆಟ್ ಇನ್ನು ಮುಂದಕ್ಕೂ ಐ ವಿಲ್ ಗಿವ್ ಮೈ ಬೆಸ್ಟ್. ನಿಮ್ಗೂ ಕೂಡ ಫಿನಾಲೆಗೆ ಆಲ್ ದ ವೆರಿ ಬೆಸ್ಟ್. ಈ ಪ್ರೀ ಫಿನಾಲೆಯ ಮೇನ್ ಕುಕಿಂಗ್ ಚಾಲೆಂಜ್ ಏನು ಅಂತ ನೋಡುವಂತ ಸಮಯ. ರೆಡಿನಾ? ಓಕೆ, ಅದಕ್ಕೆ ನಮ್ಮ ಮುಂಚೆ ಅದಕ್ಕೆ ಬೇಕಾಗಿರುವಂತ ಪ್ರಾಪರ್ಟಿ ತಗೊಂಡ್ ಬನ್ನಿ ಪ್ಲೀಸ್. ಸೊ ಈಗ ನಮ್ಮ ಎಲ್ಲಾ ಕುಕ್ಗಳು ಬಂದು ಬಾಸ್ಕೆಟ್ ನ ತಗೊಂಡ್ ಹೋದ್ರಿ. ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಬಾಸ್ಕೆಟ್ ಇದೆ ಅಲ್ವಾ? ಸಿಂಪಲ್. ನೀವು ಪ್ಯಾಂಟ್ರಿಗೆ ಹೋಗ್ತೀರಾ, ನಿಮ್ ಟೈಮ್ ಆನ್ ಆಗಿದ ತಕ್ಷಣ ಪ್ಯಾಂಟ್ರಿಗೆ ಹೋಗ್ಬಿಟ್ಟು ಇವತ್ತು ನೀವೇನು ಅಡಿಗೆ ಮಾಡ್ತಾ ಇದೀರಲ್ಲ ಅದಕ್ಕೆ ಬೇಕಾಗಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ನೀವು ಬುಟ್ಟಿಗೆ ಹಾಕೊಂಡು ತಗೊಂಡ್ ಬರ್ಬೋದು. ಈಗ ಪ್ಯಾಂಟ್ರಿಗೆ ಹೋಗಿ ಇಂಗ್ರೀಡಿಯೆಂಟ್ಸ್ ನೀವು ತಗೊಂಡು ವಾಪಸ್ ಕಿಚನ್ಗೆ ಬರೋದಕ್ಕೆ ನಾವು ನಿಮ್ಗೆ ಕೊಡ್ತಿರುವಂತ ಸಮಯ 10 ನಿಮಿಷ. ಸೊ ಈ 10 ನಿಮಿಷದಲ್ಲಿ ನಿಮ್ಗೆ ಏನೇನ್ ಬೇಕು, ನೀವೇನೇನ್ ಡಿಶ್ ಮಾಡ್ತಾ ಇದೀರಾ ನಿಮಗೆ ಗೊತ್ತಿದೆ ಅಲ್ವಾ, ಏನೇನ್ ಬೇಕು ಎಲ್ಲನೂ ಒಂದೇ ಸಲ ತಂದ್ಬಿಡ್ಬೇಕು. ಓಕೆನಾ? ಇಂಗ್ರೀಡಿಯೆಂಟ್ಸ್ ತರೋದಕ್ಕೆ ನಿಮ್ಮ ಸಮಯ ಶುರುವಾಗ್ತಿದೆ. ಇನ್ 3, 2, 1, go! Go fast! 10 minutes! ಓಕೆ ಕುಕ್ಸ್, ನಿಮಗೆ ನಾವು ಕೊಟ್ಟಿದ್ದು 10 ನಿಮಿಷ. ನಾವು ನಿಮಗೆ ಅಂತ ಕೊಟ್ಟಂತ 10 ನಿಮಿಷದಲ್ಲಿ ನಿಮ್ಗೆ ಇನ್ನು ಉಳಿದಿರೋದು ಜಸ್ಟ್ 1 ನಿಮಿಷ ಅಷ್ಟೇ. ಸೊ ಕ್ವಿಕ್ ಆಗಿ ಏನೇನ್ ಬೇಕು ತಗೊಳ್ಳಿ. ಅಂಡ್ ನಿಮ್ಮ 1 ನಿಮಿಷ ಶುರು ಆಗ್ತಿದೆ ಈಗ. ಇಲ್ಲೇ ಕಂಡೆನ್ಸ್ ಮಿಲ್ಕ್ ತಗೊಳಮ್ಮ. ನನ್ನ ತಂಗಿನ ಕೈಗೆ ತಗೊಂಡಿಲ್ಲ. ಶಟ್, ನನ್ನ ತಂಗಿನ ಕೈಗೆ ತಗೊಂಡಿಲ್ಲ. ಓಕೆ, ನಿಮ್ಮ ಸಮಯ ಮುಗಿತಿದೆ. ಇನ್ 10, 9, 8, 7, 6, 5, 4, 3, 2, and 1. ಓಕೆ ಕುಕ್ಸ್ ಅಂಡ್ ಕ್ವಾಟ್ಲೇಸ್, ಇವತ್ತಿನ ನಿಮ್ಮ ಮೇನ್ ಕುಕಿಂಗ್ ಟಾಸ್ಕ್ ಅಲ್ಲಿ ಪ್ಯಾಂಟ್ರಿನ ನಾವು ಕ್ಲೋಸ್ ಮಾಡಿದೀವಿ. ಅದಕ್ಕೆ ಅಂತಾನೆ 10 ನಿಮಿಷ ಕೊಟ್ಟಿದ್ವಿ. ನಿಮ್ಗೆ ಏನೇನ್ ಬೇಕು A to Z ಬರ್ಬೇಕಂತ ನಾನು ಹೇಳಿದ್ದೆ. ಅಂದ್ರೂ ಕೆಲವೊಬ್ರು ಒಂದಷ್ಟು ತಂದಿಲ್ಲ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಅಡಿಗೆಗೆ. ಅಂಡ್ ಶೆಫ್, ಪ್ಯಾಂಟ್ರಿ ಕ್ಲೋಸ್ ಅಂತೂ ಮಾಡಿಸಿದೀರಾ. ಇಷ್ಟೇನಾ ಅಥವಾ ಇನ್ನೇನಾದ್ರೂ ಟ್ವಿಸ್ಟ್ ಗಳನ್ನ ಸುಮಾರು ಟ್ವಿಸ್ಟ್ ಇದೆ ಇವತ್ತು. 1 ಟ್ವಿಸ್ಟ್, ಪ್ಯಾಂಟ್ರಿನ ಕ್ಲೋಸ್ ಮಾಡಿದ್ದೀವಿ. ತುಂಬಾ ಇಂಪಾರ್ಟೆಂಟ್ ರೂಲ್ ಒಂದು. ಸೊ ನಿಮ್ಗೆ ಎಲ್ರಿಗೂ ಗೊತ್ತು ನನ್ನ ಹೆಸರು ಮ್ಯಾಡ್ ಶೆಫ್ ಅಂತ.
ಇವತ್ತು ನೀವು ಯಾವುದೇ ಕಾರಣಕ್ಕೂ ಇಂಗ್ರೀಡಿಯೆಂಟ್ಸನ್ನು ಶೇರ್ ಮಾಡೋಂಗಿಲ್ಲ. ನಿಮ್ಮ ಟೇಬಲ್ ಇಂಗ್ರೀಡಿಯೆಂಟ್ಸೇ ನಿಮ್ಮ ಇಂಗ್ರೀಡಿಯೆಂಟ್ಸ್. ಯು ಕ್ಯಾನ್ ನಾಟ್ ಶೇರ್ ಇಂಗ್ರೀಡಿಯೆಂಟ್ಸ್ ವಿತ್ ಯರ್ ನೆಕ್ಸ್ಟ್ ಟೇಬಲ್. ದಯವಿಟ್ಟು ಏನು ಶೇರ್ ಮಾಡಬೇಡಿ. ಒಂದು ಟ್ವಿಸ್ಟ್ ಆದ್ಮೇಲೆ ಇನ್ನೊಂದು ಟ್ವಿಸ್ಟ್ ನ ಕೊಟ್ಟಿದ್ದಾರೆ. ಅದಾದ ಮೇಲೆ ಮುಂದಿನ ಟ್ವಿಸ್ಟ್ ಏನು ಅಂತ ಅನೌನ್ಸ್ ಮಾಡ್ತೀವಿ. ಎಲ್ಲರೂ ಬಾಸ್ಕೆಟ್ ಅಲ್ಲಿ ನಮ್ಮ ಕ್ವಾಟ್ಲೆ ಕಿಚನ್ ಲೋಗೋ ಏನಿದೆ ಅಲ್ಲ, ಅದನ್ನ ಪ್ರತಿಯೊಬ್ರು ಅವರವರ ಬಾಸ್ಕೆಟ್ ಇಂದ ದಯವಿಟ್ಟು ರಿಮೂವ್ ಮಾಡಿ. ಓಕೆ, ಈಗ ಎಲ್ಲರ ಬಾಸ್ಕೆಟ್ ಅಲ್ಲಿ ನಂಬರ್ಸ್ ಅಂತೂ ಇದೆ ಅಲ್ವಾ? 1, 2, 3 2 ಬಾಸ್ಕೆಟ್ಗಳಿದೆ. ಈಗ 1 ಯಾರ ಹತ್ರ ಇದೆ? ಕೈ ಎತ್ತಿ. 1. 2 ಯಾರ ಹತ್ರ ಇದೆ? ದಿಲೀಪ್ ಅಂಡ್ ಶಿಲ್ಪಾ. 3 ಬಂದು ಕಾವ್ಯ ಹಾಗೂ ಚಂದ್ರಣ್ಣ. ಸಿಂಪಲ್. ಮುಂದಿನ ಟ್ವಿಸ್ಟ್ ಏನು ಅಂತ ಅಂದ್ರೆ ನಿಮ್ಮ ಟೇಬಲ್ ಅಲ್ಲಿ ಇರುವಂತ ಬಾಸ್ಕೆಟ್ ನ ನೀವು ಅಲ್ಲೇ ಬಿಟ್ಟು ನಿಮ್ಮ ಕ್ವಾಟ್ಲೆ ಜೊತೆಗೆ ನಿಮ್ಮ ಆಪೋಸಿಟ್ ಟೇಬಲ್ ಅಲ್ಲಿ ಯಾರ ಹತ್ರ ನಂಬರ್ 1 ಇದೆಯೋ ಆ ಟೇಬಲ್ಗೆ ನೀವು ಹೋಗ್ತೀರಿ, ಅವ್ರು ನಿಮ್ ಟೇಬಲ್ ಬರ್ತಾರೆ. ಅದೇ ತರ 2 ನಂಬರ್ ಇರೋರು ಟೇಬಲ್ ಎಕ್ಸ್ಚೇಂಜ್ ಆಗ್ತೀರಾ. 3 ನಂಬರ್ ಇರುವಂತವ್ರು ಟೇಬಲ್ ಎಕ್ಸ್ಚೇಂಜ್ ಆಗ್ತೀರಾ. ಬಾಸ್ಕೆಟ್ ಮುಟ್ಬಾರ್ದು, ಪಟ್ ಅಂತ ಚೇಂಜ್ ಆಗಿ. ಕ್ವಾಟ್ಲೆನ್ವೆ ಮತ್ತೆ ಸಿಗೋಣ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್. Co-presented by Fortune Sunflower Oil ಹಾಗೂ Tide Plus. Beauty partner Dazzler All Day Lip Color. Co-powered by 1-2-3 Noodles, Swastik Stupa, Quality Masala ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನಾಳಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.